ಹುಟ್ಟುತ್ತಾನೆ. ಇದು ಬಹಳ ವಿಶೇಷವಾದ ಕಲ್ಪನೆ ಅವರದು, ಕಂಬಾರದು. ಈಗ ನಾಟಕ ನೋಡಿ. ಕಂಬಾರರ ಜೋಕುಮಾರ ಸ್ವಾಮಿ, ನಿಮ್ಮ ಪ್ರೋತ್ಸಾಹವೇ ನಮಗೆ ಶ್ರೀರಕ್ಷೆ. ಬುದ್ಧಿವಂತರಿಗೆಲ್ಲ ಶರಣು. ಇಲ್ಲಿ ಕಾಣಿಸ್ತಾನಲ್ಲ ಈ ನಮ್ಮ ಹೊಸ ದೇವರು, ಹೆಸರ ಜೋಕುಮಾರ ಸ್ವಾಮಿ ಅಂತ. ಜೋಕುಮಾರನ ಸುದ್ದಿ ನಿಮ್ಗೇನು ಹೊಸದಲ್ಲ. ಆದ್ರ ಯಾರೇ ದೇವರು, ಈ ದೇವರು ಯಾರೇ ದೇವರು ಸ್ವಲ್ಪ ಮುಖಸ್ತುತಿ ಮಾಡಿದ್ರೆ ಸಾಕು, ಬಾಯಿ ತುಂಬಾ ವರ ಕೊಡ್ತಾವ. ಆದ್ರ ಯಾಕೋ ಏನೋ ಒಂದು ವರನೂ ಕರೆ ಬರಾಣಿಲ್ಲ. ಅವು ನಮ್ಮ ಮಂತ್ರಿಗಳ ಮಾತ್ರ ಘೂಸಿ ಹೋಗ್ತಾವಲ್ಲ. ಈ ನಮ್ಮ ದೇವರು ನೈವೇದ್ಯ ಹೇಳಿದ್ರ ಮಾತಾಡಿ ಏನೋ ಅಂದಿರಿ. ಪೂಜಾ ಮಾಡಿ ಮ್ಯಾಲ ತೋಳ ತೆಕ್ಕಾಗಿ ಹಿಡ್ಕೊಂಡ್ರ ಕೆಳಗ ಉಡಿ ತುಂಬಾ ಮಕ್ಕಳು ಕೊಟ್ಟಿರ್ತಾನ. ಇಂಥ ವಿಪರೀತ ದೇವರ ಕಥಿನೇ ಹಿಂದಿನ ಆಟ. ಅಪ್ಪು ಮ್ಯಾದವ್ರ ಏನಪ್ಪ, ಆಟದ ಆರಂಭಕ್ಕ ಜೋಕುಮಾರ ಸ್ವಾಮಿ ಪೂಜಾ ಮಾಡಬೇಕು. ಸಾಮಗ್ರಿ ಸಮೇತ ಬಂದು ಸ್ವಾಮಿನ ಪೂಜಿಸುವಂತವನಾಗು. ಯಾವ್ದೇನಪ್ಪ ಐತಿ ಇಲ್ಲಿ ಕಾಣಿಸಲಿಲ್ಲ ಈ ದೇವ್ರ. ಯಾಕ ಈ ದೇವ್ರಿಗೆ ಏನಾಗೈತಿ? ಅಲ್ಲಪ್ಪ, ಆಟದ ಆರಂಭಕ್ಕ ಗಣೇಶನ ಪೂಜೆ ಮಾಡೋದು ಬಿಟ್ಟು ಇಂಥ ದೇವ್ರ ಪೂಜೆ ಮಾಡಿ ಅಂದ್ರೆ ನಾ ಮಂದಿ ಬುದ್ಧಿವಂತರು ಏನಂದಾರ? ಎಲ್ಲಾ ದೇವ್ರು ಒಂದ ಅಂದ್ಮೇಲ ಯಾವ ದೇವ್ರ ಪೂಜೆ ಮಾಡಿದ್ರೇನು? ಹಾಂಗ ನೋಡಿದ್ರ ಈ ಜೋಕುಮಾರ ಸ್ವಾಮಿ ಗಣೇಶ್ಗ ದಾಸ ತಮ್ಮಂದ್ರಾಗ್ಬೇಕು. ಹಂಗೆಲ್ಲ ಮೂಲ ದೇವ್ರನ್ನ ಮರಿಬಾರ್ದಪ್ಪ. ಅಂತ ದೇವ್ರ ಬಾಯಿ ಹೋಗಪ್ಪ. ಈ ಹೊತ್ತಿನ ಶುಭ ಮುಹೂರ್ತದಲ್ಲಿ ಮಕ್ಕಳಿಲ್ಲದ ಬಂಜಾರು ಬಂದು ಸ್ವಾಮಿನ ಪೂಜಾ ಮಾಡಿ ಎಲ್ಲ ಮಾಡಿ ಗಂಡಂಗೆ ತಿನ್ನಿಸಿದ್ರ ಅಪ್ಪ 10 ಮಕ್ಕಳು ಅನ್ನೋದ್ರೊಳಗೆ ಹುಟ್ಟಿರ್ತಾವ. ಆಯ್ತು, ಪೂಜೆ ಮಾಡೋಣ ಬಾಪ. ಸುವೀಪ ಸುಂದರ ಸ್ವಾಮಿ ಸುವೀಪ ಚಂದಿರ ಸುವಿ ಬಾರಯ್ಯ ಜೋಕುಮಾರ ಸ್ವಾಮಿ ಸುವಿ ಬಾರಯ್ಯ ಜೋಕುಮಾರ ಸ್ವಾಮಿ ದೇವರು ವೈಗಳ ಮಂಗಳಾರತಿಯವ
ಬಿದ್ದವನೇ ಸ್ವಾಮಿ ಬೆಳೆಯಾಗಿ ಎದ್ದವನೇ ಬೆಳಗಿ ನಕ್ಕವನೇ ಬಿಳಿ ಹೂವಿನೊಳಗ ಸ್ವಾಮಿ ಬೆಳಗಿ ನಕ್ಕವನೇ ಬಿಳಿ ಹೂವಿನೊಳಗ ಹುಡುಗಿಯರ ನೆಳೆದವನೇ ಹುಟ್ಟಿದ ಎಳದಿಲ್ಲಕ ಪಟ್ಟದ ಹುಡುಗಿಯರ ನೆಳೆದವನೇ ಮಂದಿ ಬಂದಾರೋ ಸುಳಕೋಲ ಹಿಡಿದ ಮಂದಿ ಬಂದಾರೋ ಸುಳಕೋಲ ಹಿಡಿದ ಇದ ಮೂಲಕ ಸ್ವಾಮಿ ಹುಡುಗಿಯರ ನೆಳೆದವನೇ ಸೂರಿನಾರಯ್ಯ ಕುಮಾರ ಸ್ವಾಮಿ ಸೂರಿನಾರಯ್ಯ ಕುಮಾರ ಸ್ವಾಮಿ. ಸುಂದರಿ, ನೀನು ಯಾರು? ಚಂದದಿಂದ ಹೇಳುವಂತವಳಾಗು. ಇದ್ಯಾವ್ದ ಪುಸ್ತಕದಲ್ಲಿ ಮಾತಾಡ್ತಾ ಇದ್ದಿ? ಸೂತ್ರಧಾರ, ನಮ್ಗಿದು ಬಗೆಹರಿಯೊಂದು ನಿನ್ನ ಬಾರ್ಪ. ಅಮ್ಮ, ಬಂದಿರತಕ್ಕಂತಹ ನೀನು ಧಾರು, ನಿನ್ನ ನಾಮಾಂಕಿತವೇನು? ಚಂದದಿಂದ ತಿಳಿಸುವಂಥವಳಾಗು. ಸೂತ್ರಧಾರ ತಿಳ್ಸಾಕಾಬೇಕೇನ? ಹೌದು, ತಿಳಿಸಾಕಬೇಕು. ಅಪ್ಪ ಸೂತ್ರಧಾರ, ಹಾ, ಮುದುಕರು ಬಂದು ನನ್ನ ಹೇ ಪೋರಿ ಅಂತಾರ. ಅದ ಸಣ್ಣ ಹುಡುಗರು ಬಂದು ಹೇ ಮುದುಕಿ ಅಂತಾರ. ಎರಡೂ ಅಲ್ದ ಇಂದ ಸಭ್ಯರು ಬಂದು ನನ್ನ ಹೊಳೆ ಸೂರಿ ಶಾರಿ ಅಂತಾರ ನೋಡ. ಅವ್ವ, ನೀ ಶಾರವಂತ ನಮ್ಗಾದ್ರೂ ತಿಳಿತು, ಕೂತಂತ ರಸಿಕರಿಗಾದ್ರೂ ತಿಳಿತು. ಆದ್ರ ನೀ ಇಲ್ಲಿಗೆ ಯಾಕೆ ಬಂದಿ? ಜೋಕುಮಾರ್ ಸ್ವಾಮಿನ ಯಾಕೆ ಹೋಯ್ತಿ? ಅದನ್ನಾದ್ರೂ ತಿಳಿಸುವಂಥವಳಾಗು. ಅಪ್ಪ ಸೂತ್ರಧಾರ, ಜೋಕುಮಾರ ಸ್ವಾಮಿ ನಮಗೆಲ್ಲ ದೊಡ್ಡ ದೇವರು. ಮಕ್ಕಳಿಲ್ದ ಬಂಜರಿಗೆ ಮಕ್ಕಳು ಕೊಡೋ ದೇವರು, ಗಂಡ ಇಲ್ದವರಿಗೆ ಗಂಡನ್ ಕೊಡೋ ದೇವರು. ಹೌದು, ನಿನಗ ಮಿಂಡನ್ ಕೊಡೋದು ಯಾರು? ಅಪ್ಪ ಸೂತ್ರಧಾರ, ಹಾ. ಯಾರ ಬಂದು ನಮ್ಮ ಸ್ವಾಮಿನ ಒಯ್ತಾರ ಅಂತ ಕಾದ್ ನೋಡ್ದೆ, ಯಾರು ಬರ್ಲಿಲ್ಲ ನೋಡು. ನಾನಾರ ಒಯ್ತೀನಿ. ನನಗೂ ವಯಸ್ಸಾಗಿ ಗಿರಾಕಿನೂ ಕಡಿಮೆ ಆದವ. ಈ ಸ್ವಾಮಿನ ಪಲ್ಯ ಮಾಡಿ ನೀಡಿದ್ರ ಇದ್ದ ಗಿರಾಕಿನೂ ನಮ್ಮ ಮನೆ ಮುಂದೆ ಬಿದ್ದಿರ್ತಾವ ನೋಡು. ಅಂತೂ ಇದ್ರ ಉಪಯೋಗ ಐತಿ ಅಂದಂಗ ಆಯ್ತು. ಶಾರವ, ನೀನಾದ್ರೂ ಜೋಕುಮಾರ ಸ್ವಾಮಿನ ಒಯ್ಯುವಂಥವಳಾಗು. ಕುಮಾರ ಸ್ವಾಮಿ ಸೂರಿವಾರಯ್ಯ ಕುಮಾರ ಸ್ವಾಮಿ ಸ್ವಾಮಿ ಕುಮಾರ ಸ್ವಾಮಿ. ಒಂದ ಊರಾಗಿದ್ದನ್ರಿ ಒಬ್ಬ ಇವಾಗ ದೊಡ್ಡ ಪುಟ್ಟ ಅವನ ಹುಟ್ಟಿ ಗುಂಡ ಹಿಡ್ಕೊಂಡ ತಿರ್ತಾನ ಯಾವತ್ತು ಬಂದೂಕ ಹಿಡ್ಕೊಂಡ ಗುಡಿಸಿದೆಯ ಯಜಮಾನ ಬಂಗಾರ ಬೆಳ್ಳಿ ಚಿನ್ನ ಚಂದಲ್ಲ ಭಿನ್ನ ಎಲ್ಲಾನು ಬಣ್ಣದಂತ ಹೆಳಗೆ ಹೈವಾನ ಎಲ್ಲಾನು ಬಣ್ಣದಂತ ಹೆಳಗೆ ಹೈವಾನ. ಅವ್ರು ಇಬ್ಬರು ಅಪ್ಪ, ಬಂದಿರ್ತಕ್ಕಂತಹ ನೀನು ಯಾರು? ಶುದ್ಧ ಪರಿವಾರದೊಂದಿಗೆ ಬಂದಿದೀಯಾ? ಚಂದದಿಂದ ತಿಳಿಸುವಂಥವನಾಗು. ಇವರು ಯಾರಂದ್ರ? ಸ್ವಾಮಿ ನಮ್ಮಯ್ಯ ದೇವರು ಇವರ ಹೆಸರು ಸ್ವಾಮಿ ನಮ್ಮಯ್ಯ ದೇವರು ಇವರ ಹೆಸರು. ಇವ್ರ ಹೆಸರಾದಂಗ ಕೂತಂತಹ ಸಭಿಕರು ಕಾತರರಾಗಿದ್ದಾರೆ. ಇವ್ರು ಯಾರು, ಏನ್ ಮಾಡ್ತಾರ ಅನ್ನೋದನ್ನ ಸವಿಸ್ತಾರ ಕಥನ ಮಾಡಿ ತಿಳಿಸುವಂಥವನಾಗು. ಇವರಿಗೆ ಒಂದು ಕುದುರೆ ಐತಿ, ಆದ್ರೆ ಇನ್ನೊಂದು ಬೋಟ ಐತಿ. ಕುರಿ ಹಿಡಿದು ಕುದುರೆ ಹೇಳಿದ್ರೆ ಸಾಕು,
ಸ್ವಾಮಿ ನನ್ನಯ ದೇವರು ಇವರ ಹೆಸರು ಸ್ವಾಮಿ ನನ್ನಯ ದೇವರು ಇವರ ಹೆಸರು. ದಿವಸ ಒಬ್ಬ ರೋಗಿಷ್ಠನ ಮೇಲೆ ಹಾರಿದ್ರು. ಅದೆಲ್ಲ ತೆಗೆದು ಹೋದಾಗ ತಗ್ಗಿನೊಳದಾಗ ರೋಗಿಷ್ಠನ ಮೇಲೆ ಹಾರುವಾಗ ನಮ್ಮ ಸ್ವಾಮಿ ಹಾಡಲಿಲ್ಲ, ಕುಣಿಲಿಲ್ಲ, ಡಮ್ಮನಿಲ್ಲ, 3 ದಿನ ಮಾತಾಡಲಿಲ್ಲ. ಹೋಗ್ಲಿ ಅಂತ ಒಂದು ದಿವಸ ಹಾಡಾಗಲ್ಲ ಹೊಲದಾಗ ಕೆಲಸ ಮಾಡೋ ಆಳನ್ನೆಲ್ಲ ಸಾಲ ಕುಣಿಸಿ ಹಾರಿದ್ರು. ನಮ್ಮ ಸ್ವಾಮಿ ಒಮ್ಮೆ ಹಾರಿದ್ರೆ ಏನ್ ಉಳಿತಾರ ಹೇಳು? 1 ಡಜನ್ ಹೆಣ. ಬ್ಯಾರದವ್ರು ಹಾರಿದ್ರೆ ಎಣ ಬೀಳ್ತಾವು. ನಮ್ಮ ಸ್ವಾಮಿ ಹಾರಿದ್ರೆ ಇಷ್ಟು ಬೂದಿ ಕಟಕ್ ಹೋಗಿ ನಮ್ಮ ಸ್ವಾಮಿ ಮಹಿಮಾ ಏನ್ ಹೇಳೋಣ? ಸ್ವಾಮಿ ನಮ್ಮಯ ದೇವರು ಇವರ ಹೆಸರು ಸ್ವಾಮಿ ನಮ್ಮಯ ದೇವರು ಇವರ ಹೆಸರು. ಹೌದಾ? ಏನಪ್ಪ ಸೂತ್ರಧಾರ, ಹಾ. ನಾವು ಯಾರಂತ ತಿಳಿತು? ಸ್ವಾಮಿ ತಾವು ಯಾರು ಅನ್ನೋದು ನನಗಾದ್ರೂ ತಿಳಿತು, ಆಹಾ ಕೂತಂತ ಸಮಾಜವಾದಿಗಳಿಗಾದ್ರೂ ತಿಳಿದು ಬಂತು. ಆ ಆದ್ರ ಈತ ಯಾರು? ಅದ್ಯಾಕೆ ಹಿಂಗ ನಿಂತ? ಇದು ನಮ್ ಡಮ್ ಡಮ್ ದೇವ್ರು ತಿನ್ನೋ ರೊಟ್ಟಿ. ಅಲ್ಲ ನಮ್ಮ ಡಮ್ ಡಮ್ ದೇವರಿಗೆ ಅರಕೆ ಬಿಟ್ಟ ಕುರಿ. ಅಲ್ಲಲ್ಲ, ನಮ್ ಡಮ್ ಡಮ್ ದೇವ್ರಿಗೆ ಹಾಲು ಕೊಡೋ ಹಸು. ಕೇಳ್ದೇನಾ? ನಿಂದೇನಾ ಈ ಮಂದಿ ಆಗ ಆಮೇಲೆ ಕೇಳ್ತೀನಿ ಅಂತ ಹೋಗ. ಅದು ನಮ್ ಡಮ್ ಡಮ್ ದೇವರ ಹೊಲ. ಹಾ ಹಂಗ ಈತನ್ಗೇನು ಹೆಸರ ಇಲ್ಲೇನಾ? ಹೆಸ್ರ ಇವನ್ ಹೆಸರೇನಾ? ಬಸಣ್ಣ. ಬಸಣ್ಣ ಬಾರೋ ಬಸಣ್ಣ. ಓಯ್ ಆಮೇಲೆ ಬರ್ರಿ ತೋರ. ಬಾರೋ ಬಸಣ್ಣ, ಬಂದು ಹೊರಗ ನಿಂತಿಯಲ್ಲ, ಬಾಬಾ ಕುಂದ್ರು ಬಾ. ಬಿಡಿ ಸತ್ಯನ? ನಿಮ್ಮ ಅಪ್ಪ ಸತ್ತದ ಬಹಳ ಮನ್ಸ್ ಕಚ್ಕೊಂಡಿಯಲ್ಲ, ಅದಕ್ಕ ಹಿಂಗಾಗ್ತೈತಿ. ನಿಮ್ಮ ಅಪ್ಪ ಸತ್ತದ್ಕ ನನ್ಗ ಹಳಹಳಿ ಆಗ್ಲಿಲ್ಲ ಅಂತ ತಿಳಿಬೇಡಪ್ಪ. ಮತ್ತ ಏನೋ ಮುದ್ಕ ನಿಮ್ಮಪ್ಪ ದಿನ ಬೆಳಗಾದ್ರ ಗೌಡ್ರ ಅಂತ ಬರ್ತಿದ್ದ, ಒಂದು ಬೀಡಿ ಇಸ್ಕೊಂಡ್ ಸೇರ್ತಿದ್ದ. ಮುದ್ಕ ಬಾರಿ ಹಟ್ ಮಾರಿಯಪ್ಪ, ಒಬ್ರು ಮಾತ್ ಕೇಳುವಲ್ಲ. ಗಿಣಿಗೆ ಹೇಳ್ದಂಗೆ ಹೇಳ್ದೆ, ಮುದ್ಕ ಆ ಹೊಲದಾಗ ಮಲಗ್ಬ್ಯಾಡೋ, ಅಲ್ಲಿ ದೆವ್ವ ಐತಿ, ಪಿಶಾಚ್ ಐತಿ, 7 ಮಕ್ಕಳ ತಾಯಿ ಐತಿ ಅಂತ. ಕೇಳದ್ನ ನನ್ನ ಮಾತ? ದೆವ್ವ ಪಿಶಾಚಿ ಮನುಷ್ಯ ಕೆಟ್ಟಿರಾಣಿಲ್ಲ ಹುಡುಗ ಅಂದ. ಹೋದ. ನಾ ಬೆಳಗಾಗೆದ್ದು ಮಾತಾಡ್ಸ್ಬೇಕಂತ ಹೋದ್ರ ನಿಮ್ಮಪ್ಪ ಎಲ್ಲಿರ್ತಾನ? ಹಂಗ ನಿಂತ ಇದೆಯಲ್ಲ, ಬಾ ಕುಂದ್ರ ಬಾ. ನೀ ಏನ್ ಬಾಳ ಚಿಂತೆ ಮಾಡ್ಬೇಡ, ನಮ್ಮ ಮನೆಗೈತಿ ಅಂತ ಬಿಡು. ನಮ್ಮಪ್ಪ ಹೆಂಗ ಸತ್ತ ಅಂತ ನನಗ ಗೊತ್ತೈತಿ. ನಿಂಗಷ್ಟ ಏನ ಊರ್ಗೂರ ತಿಳಿದೈತಿ. ಓ ಹೊಲದ್ನೆಲ್ಲ ಬಾಳ ಬಿರ್ಸೈತಿ ಅಂತ ಯಾರು ಗೊತ್ತಿಲ್ಲ. ನಿನ್ನೆ ಗುರಿಯೋನ್ 2 ಕುರಿ ಹೋದವಂತ ಕೇಳಿ ಏನ? ನಮ್ಮಪ್ಪ ಹೆಂಗ ಸತ್ತ ಅಂತ ನನಗ ಗೊತ್ತೈತಿ. ಓ ಹುಚ್ಚ, ನನ್ನ ಮಗ ಸಂಶಯ ಇದ್ದಂಗ ಮಾತಾಡ್ತಿ. ಹಾ, ನಿಮ್ಮಪ್ಪ ಹೋದದ್ಕ ಬಾಳ ಮನ್ಸ್ ಕಚ್ಕೊಂಡಿಯಲ್ಲ, ಅದ್ಕ ಹಿಂಗಾಗ್ತೈತಿ. ಬಾಬಾ ಒಂದು ಬೀಡಿ ಸೇದ್ ಬಾ, ಬರೋಬರಿ ಬುದ್ಧಿ ಬರ್ತೈತಿ. ಒಂದ್ ಗಟ್ಟಿ ಮುಟ್ಟಿ ಮಾತು ಹೇಳ್ತಾನ ಕೇಳ ಗೌಡ. ನಮ್ಮಪ್ಪ ಹೆಂಗ ಸತ್ತ ಅಂತ ನನಗ ಗೊತ್ತೈತಿ. ಕಾಡು ಕಡ್ದು ಹೆಂಗ ಹೊಲ ಮಾಡ್ದ ಅಂತ ನನಗ ಗೊತ್ತೈತಿ. ಆ ಹೊಲನ ಬಿಡಾಣಿಲ್ಲ ಅಂತ ನನಗ ಗೊತ್ತೈತಿ. ಇಷ್ಟು ಗೊತ್ತಿದವ ನಿಮ್ಮಪ್ಪ ನನ್ನ ಹತ್ರ ಸಾಲ ಒಯ್ದಿದ್ ಗೊತ್ತೈತಿಲ್ಲ? ತಿರ್ಗ ಮುರ್ಗ 200 ರೂಪಾಯಿ ಸಾಲ, 20 ವರ್ಷ ಅರ್ಧ ರಾಶಿ ಅಳ್ದು ಕೊಟ್ಟಾನ, ಇನ್ನು ತೀರಿಲ್ಲ ನಿನ್ನ ಸಾಲ. ಹೋಗ್ಲಿ, ಆ ಹೊಲದ್ನೆಲ್ಲ ಯಾರ ಹೆಸರಾಗೈತಿ ಗೊತ್ತೈತಿ? ಅದೆಲ್ಲ ನಂಗೆ ಗೊತ್ತಿಲ್ಲ. ಹೊಲ ನಂದು, ನಾ ಉಳ್ತೇನ. ನೀನ್ ಏನ ಹೇಳದಿದ್ರು ನನ್ನ ಬೆನ್ನಿಗೆ ಹೇಳ. ಹಂಗಿದ್ರು ನೀ ಏನೋ ಹೇಳೋದಿದ್ರು ನನ್ನ ಬಂದೂಕಿಗೆ ಹೇಳ. ಯಾರು ಹೊರ ಗುರ ಬಂದಿತ್ತಂದ್ರಿ? ಕರ್ಕೊಂಬರ ಒಳಗ. ಕೊಂಡ್ರ ಕೂರಿ ಹೆದರ್ತೈತಿ. ಹಿಂದ್ ಬರ. ದೇವ್ರು, ನೀ ನನ್ನ 2 ಕುರಿ ಆಳು ಮಕ್ಳು ತಿಂದ್ರಂತ. ಯಾರ ಆಳ್ಮಕ್ಳ ಮಗನ? ನಿಮ್ಮ ಆಳು ಮಕ್ಳು ಇಲ್ಲಿದ್ದಾರಲ್ರಿ, ಇವರ. ಯಾಕಲೇ ಮಗನ, ನಾಲ್ಗೆ ಬಾಳ ಉದ್ದ ಬಿಡಕತ್ತಿ.
ನೀನ್ ಕುರಿ ಯಾ ಕಡೆ ಮೇಯಾಕ್ಬಿಟ್ಟಿದ್ದಿ ಆ ದೇವಿನ ಹೊಲ್ದಾಗ್ಬಿಟ್ಟಿಲ್ಲ ಹೂನ್ರಿ. ಅಲ್ಲಿ ಕುರಿ ಮೇಯಾಕ್ಬಿಟ್ಟಿ ದೆವ್ವ ಒಂದು ಕುರಿ ಮುರಿತು ನಿಮ್ಮ ಆಳುಗಳ ಮುರುಕ್ ತಿಂದಾರಂತ ಹೇಳಾಕ್ ಬಂದಿದ್ದೀಯ ಒಂದಲ್ಲ ಮಗನ ಬಸಣ್ಣನ ಅಪ್ಪನಂತ ಅಪ್ಪನ ದೇವ್ ಮುರಿತು ಇನ್ನು ನಿನ್ ಕುರಿ ಬಿಟ್ಟಿತ್ತ ಮತ್ತ ಊರ್ ತುಂಬೆಲ್ಲ ಸುದ್ದಿ ಊರಾಗ ಏನ ಸತ್ತಿದ್ರು ಒಂದು ಗೌಡ ಕೊಂದಿರ್ಬೇಕು ಇಲ್ಲ ಅವನ ಆಳುಗಳ ಕೊಂದಿರ್ಬೇಕಂತ ಮಕ್ಕಳ್ರ ಭೂಮಿ ಸೀಮಿ ಆಳ ಗೌಡ್ರಂದ್ರ ಕಿಮ್ಮತ್ತಿಲ್ಲ ತಡಿ ಹೇಳ್ತೀನಿ ನಿನಗೆ ಯಾರು ಕೊಂದ್ರಂತ ಹಂಗಂತ ಬಸಣ್ಣ ಹೇಳ್ದ. ಕರಿ ಹೇಳೋ ಮಗನ ಎದಕ್ ಬಂದಿದ್ದಿ ಯಾಕಿಲ್ರಿ? ಯಾಕಂದ್ರ ನಿಮ್ಮ ಕಾಲ್ ತಿಕ್ಕಕ್ ಬಂದಿದೆ. ಹೌದ ಬಾ ತಿಕ್ ಬಾ ಹಂಗಿದ್ರೆ ಓ ಕೊಂಡ್ರೆ ಕೊಂಡ್ರೆ ಏ ಗುರಿಯಾ ನಾ ಯಾರ ಊರ ಗೌಡ್ರು ನೀ ಯಾರ ನಿಮ್ಮ ಆಳ್ರಿ. ಹೆದರದಿ ಇಲ್ರಿ ಮಗನ ಊರ್ ಕೂಡ ನನಗೆ ಹೆದರಾಣಿಲ್ಲ ಆ ಬಸಣ್ಣಿಗೆ ಹೆದರ್ತಿ ಒಂದಲ್ಲ ಇಲ್ರಿ ನನಗೂ ಹೆದರಾಣಿಲ್ಲ ಬಸಣ್ಣಗೂ ಹೆದರಾಣಿಲ್ಲ ಅಷ್ಟು ಪುಡಾರಿ ಆಗ್ಬಿಟ್ಟಿ ನಿಮ್ಗೆ ಹೆದರ್ತೇನ್ರಿ? ನನಗೆ ಹೆದರಿದ್ರೆ ಬಸಣ್ಣನಂತ ಯಾಕೆ ಹೋಗಿದ್ದೆ ಮಗಳಿಲ್ಲ ಬಸಣ್ಣನಂತ ಯಾಕೆ ಹೋಗಿದ್ದೆ ನಾ ಹೋಗಿದ್ದಿಲ್ರಿ. ಅವನ ನೀನು ಹಂತಿಗೆ ಬಂದಿದ್ದ ಹೂನ್ರಿ. ನೀ ಏನಂದಿ ಅವ ಏನಂದ ಒಂದು ಬಿಡದ ಹೇಳಿದ್ರ ಬರೋಬರಿ ಮಗನ ಇಲ್ದಿದ್ರ ನಿನ್ನ ಚರ್ಮತನ ಬಸಣ್ಣ ಅಂದ ಹಾ ಯಾಕೋ ಗುರಿಯ ಗೌಡ್ಗೆ ಹೊಲ ಮಾಡ್ದಂತಲ್ಲೋ ನಾ ಅಂದೆ ಇಲ್ಲಪ್ಪ ಗೌಡ್ರು ಸಾಲ ಕೊಟ್ಟಿದ್ರು ಸಾಲದಾಗ ಹೊಲ ಮುರ್ಕೊಂಡ್ರು ಅಂತ. ಬಸಣ್ಣ ಅಂದ ಎಷ್ಟ ಸಾಲಿತ್ತು? ನಾವೊಂದು 300 ರೂಪಾಯಿ ಇತ್ತಪ್ಪ. 300 ರೂಪಾಯಿ ಸಾಲದಾಗ 5 ಎಕರೆ ಹೊಲ ಹೆಂಗ ಮಾಡ್ದಿ ಅಂದ. ನಾ ಅಂದೆ ನಂಗೆ ಗೊತ್ತಿಲ್ಲಪ್ಪ. ನಾ ಈ ಮಗನ ನೀನು ಗೊತ್ತಿಲ್ಲ 300 ರೂಪಾಯಿ ಕೊಟ್ಟು ಎಷ್ಟು ದಿನ ಆಯ್ತಾ? 3-4 ವರ್ಷ ಆಯ್ತು. 3-4 ವರ್ಷ 10 ವರ್ಷ ಆಗ್ತೈತೆ 10 ವರ್ಷ ತರಿಸ್ಲಿಕ್ಕಾಗದ ಪತ್ರ ನಾಗಿನ್ನೂ ಸಣ್ಣವಿದ್ದೆ. ಸಣ್ಣವಿದ್ರೆ ಹೊಟ್ಟೆಗೆ ಅನ್ನ ಉಂತಿದ್ಯೋ ಸಗಣಿ ತಿಂತಿದ್ಯೋ ಹೊರದ ಕಾಗದ ಪತ್ರ ಸುಳ್ಳು ಹೇಳ್ತಾವ ಎಪ್ಪೆಟ್ಟಿನ ಗುರುತು ಸುಳ್ಳು ಹೇಳ್ತೈತಿ ಮಗನ ದುರ್ಗವನ್ ಜಾತ್ರೆ ಅಮಾಸೆಗೆ ಒಯ್ಲಿಲ್ಲ ಹಣ ಹೌದಾ ಅಂದ ಅಮಾಸೆ ಐತ್ರಿ. ಅಮಾಸೆಯಾಗಿ ಎಷ್ಟು ವರ್ಷ ಆದ್ವ ಮಗನ? 10 ವರ್ಷ ಆದೂರಿ. 10 ವರ್ಷದ ಅಸ್ಲು ಬಡ್ಡಿ ಎಷ್ಟು ಆಗ್ತೈತಿ? 5 ಎಕರೆ ಆತ್ರಿ. 10 ಎಕರೆ ಆಗ್ತೈತ ಸುಳಿ ಮಗನ ಬಡವ ನಮ್ಮ ಮನೆಯಾಗ ದುಡ್ಡು ಕೊಂಡಿರ್ಲಿ ಅಂತ ಬಿಟ್ಟಿನಿ ಬಾ ಮಗನ. ನಾ ಮನ್ಸು ಮಾಡಿದ್ರ ನೀ ಅಷ್ಟೇ ಅಲ್ಲ ಆ ಬಸಣ್ಣ ಸಹಿತ ಮಣ್ಣು ಮುಕ್ಕೋಗ್ತಾನ ತಿಳಿತಿಲ್ಲ? ತಿಳಿತ್ರಿ. ಏನ ತಿಳಿತಾ? ಮಣ್ಣು ಮುತ್ತಾನ್ರಿ. ಹೋಗಿ ಬಸಣ್ಣಗೆ ಹೇಳ ಹೋದ್ ವರ್ಷದ ಕೊರಪಾಲ ನಿಮ್ಮ ಅಪ್ಪ ಕೊಟ್ಟಿಲ್ಲ ಅಂತ ಹೇಳ ಕೊಡ್ದಿದ್ರ ಆ ಹೊಲದಾಗ ಕಾಲಿಡಬೇಡ ಅಂತ ಹೇಳ ಕೂಲಿಂದಿಲ್ಲ. ಹೌನ್ರಿ. ಯಾವಾಗ ಹೋಗ್ತಿ? ಈಗ ಹೋಗ್ತೇನ್ರಿ. ಏ ಕಾಲ ತಿಕ್ ಹೋಗ ಯಾರು ಮಗಳಾನೆ? ಈಕಿ ಗುರುಪಾದನ್ ಮಗಲ್ರಿ. ನೋಡ ಬರ್ತಿ ವಯಸ್ಸಿಗೆ ಬಂದ್ಯಾಳಲ್ಲೋ ನೋಡೋರ್ ಬಾಯಾಗ ನೀರು ಬರೋಂಗ ಮಸ್ತ್ ತುಂಬ್ಕೊಂಡ್ಯಾಳ. ಮದ್ವೆ ಆಗಿಲ್ಲೇನ ಇನ್ನ? ಇನ್ನು ಇಲ್ರಿ. ಆದ್ರೂ ಏ ಹುಡುಗಿ ಏನ ನಿನ್ನ ಹೆಸರ? ಊರ್ ಗೌಡ್ರು ಕೇಳ್ತಾರೆ ಹೆಸರು ಹೇಳಲ್ಲ. ಊರ್ ಗೌಡ್ರ ಹೆಸರು ಕೇಳೋದಿಚ್ಚ ನೀ ಹೇಳೋದಿಚ್ಚ ಹೇಳ್ತಿರ್ತಾನೆ. ಆದ್ರೂ ನೋಡೋರ್ ಬಾಯಾಗ ನೀರು ಬರೋಂಗ ಮಸ್ತ್ ತುಂಬ್ಕೊಂಡಾಳ ಬಿಡ. ಏ ಹುಡುಗಿ ಯಾರ ಮಗಳಾನಿ? ಹೆದ್ರಕ್ಕ ನೀನ್ ಹುಲಿ ಅಲ್ಲ ಕರಡಿ ಅಲ್ಲ. ನೀ ಊರ್ ಗೌಡ ಅಂತ ಹೆಸರು ಕೇಳನಂತ ನನ್ ಬಾಯಾಗೇನು ಜೊಲ್ ಬರ್ತಿಲ್ಲ ನೋಡ್. ಏ ಹುಡುಗಿ ಯಾರ ಜೋಡಿ ಮಾತಾಡ್ತಿ? ಕಣ್ಣು ಬರೋಬರಿ ಕಾಣ್ತಾವಿಲ್ಲ. ಕಾಣದೇನ ಹೊರಗ ಸೂರ್ಯನ ಬೆಳಕೈತಿ. ನನಗೂ 2 ಕಣ್ಣದವು ಹೇಳಿ. ಹೇಳ 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 ಹೇಳ. ಇದ ಊರ್ ಗೌಡನ್ ಮಸಡಿ. ಇವು ನನ್ ಚಪ್ಲಿ. ತಡಿಯೇ ಹುಡುಗಿ ನಿಮ್ಮ ಅಪ್ಪಂಗ ಹೇಳ ಈ ಊರಾಗಿನ ಏರಿನೆಲ್ಲ ಯಾವ್ದು ನಾ ಬಿಟ್ಟಿಲ್ಲ ಅಂತ ಹೇಳ. ಸೂರ್ಯನಂತ ಸೂರ್ಯ ಮುಕ್ತದ ಭೂಮಿ ಈ ದೇವ್ನಾಗ ಬೇಕಾದಷ್ಟು ಬಿದ್ದೈತಿ ತಿಳ್ಕ.
ಎಷ್ಟು ತೋರಿಸಿ ಹಾರಿ ಹೋಯ್ತಲ್ಲೋ ಕೋಳಿ ಗುರಿಯ ಮಗನ ಆಕೆ ಮದ್ವೆ ಆಗ್ತೀಯನ ಯಪ್ಪ ಮದ್ವೆ ಆಗ್ತೀಯನ ಆಕೆನ ₹3 ಆಕಿನ ಮಾರ್ತೇನೆ ತಗೊಳ್ತೀಯನ ಹೋಗ ಹೋಗ ಮಸಾಲೆ ಹಾಕೋಗ ಅಲ್ಲಿಗೆ ರುಚಿ ಎತ್ತೋಂಗ ಪಲ್ಯ ಮಾಡು ನನ್ನ ಹೆಸರು ಹೇಳಿ ತಿನ್ನು ಹೋಗ ನಿನಗೆ ತಿನ್ನಕ್ಕಾಗದಿದ್ರ ನನಗ್ ಕೊಡು ಏನಂತಿ ಸೋಳಿ ಮಗನ ಹೆಲ್ಪಿಸ್ತ್ರಿ ಹೆಣ್ಣು ಅಂತ ನಿನ್ನಂತ ನಾಯಿ ಮುಖ ನೋಡಿ ಯಾವಾಕಿ ಬೆನ್ನತ್ ಬಂದ್ಯಾಳ ಬೆಳದ್ ನಿಂತಿ ಅಷ್ಟ ನಿನ್ನ ವಯಸ್ಸಷ್ಟ ಪಂಚವೀಸ್ರಿ ಹೆಂಗಸ್ರು ಮೊಣಕಾಲ್ ನೋಡಿ ಏನ ನಿನ್ನಂತಾವ್ಗೆ ಏನ್ ತಿಳಿದೈತ ಏ ಗುರಿಯ ಕಾಡ್ ಕೋಳಿ ಹಿಡಿಬೇಕಲ್ಲ ಮತ್ತೆ ಕಾಳ್ಕೊಳ ಹೆಂಗಿಡ್ಬೇಕು ಅನ್ನೋದು ನಂಗೆ ತಿಳಿದೈತಿ. ಹೌದಾ ಹೆಂಗ ಹೇಳ ಪಂಜರದಾಗ ಒಂದು ಹುಂಜಿನ ಗೊಂಬಿ ಇಟ್ಕೋಬೇಕು. ಇಟ್ಕೊಂಡು ಪಂಜರ ತಗೊಂಡು ಅಡವಿಗೆ ಹೋಗ್ಬೇಕು. ಹೋಗಿ ಅಡವ ನಡುವ ಪಂಜರ ತೂಗ್ ಹಾಕ್ಬೇಕ್ರಿ. ತೂಗ್ ಹಾಕಿ ಕೋಳಿ ಹಂಗ ಅಂತ ಕ್ಯಾಕಿ ಹಾಕ್ಬೇಕ್ರಿ. ಕ್ಯಾಕಿ ಹಾಕಿದ್ರ ಕಾಳು ಕೋಳಿ ಬರ್ತಾವ್ರಿ. ಬಂದ್ ಕೂಡ್ಲೆ ಅಂತ ಹಿಡ್ಕೋಬೇಕ್ರಿ. ಮಗನ ಇಷ್ಟ ತಿಳ್ಕೊಂಡಿಯಲ್ಲ ಬಾ ಆದ್ರ ನಿಮ್ಮಂಥ ಕರೆ ಕರೆ ಹುಂಜಾಕ್ ಹೋಗಿದ್ರು ಕೋಳಿ ಕುಸ ಅಂದೆ ಹೋಯ್ತಲ್ರಿ. ಕಿವಿಡ್ ಕುಂಡ್ ಮಗನ ಕಾಲು ತಿಕ್ಕ ಬಾ ತಿಕ್ಕ ಏ ಗುರಿಯ ಈ ಊರಾಗಿನ ಮಂದಿ ಹೆಚ್ಚು ಕಿಮ್ಮತ್ ಯಾರು ಕೊಡ್ತಾರ ನನಗೂ ಆ ಬಸ್ಸಣ್ಣಾಗು ನಿಮ್ಗಾರಿ ಯಾರಿಗೆ ಹೆಚ್ಚು ಹೆದರ್ತಾರೋ ನಿಮ್ಗಾರಿ ಕರಿ ಹೇಳ ಮಗನ ಗಂಡಸರು ನಿಮ್ಗೆ ಹೆದರ್ತಾರೆ. ಅವರು ನಿಮ್ಗೆ ಹೆದರ್ತಾರೆ. ಹೆಂಗಸರು ಬಸಣ್ಣಾಗ ಹೆದರ್ತಾರ್ರಿ. ಬಸ್ಸಣ್ಣ ಮುಟ್ಟದ ಹೆಣ್ಣೆ ಅದಾಳ ಆಗ್ಲೇ ಹೋದ್ಲಲ್ರಿ. ಏನಂತಾಳ ಆಕಿ ಬಸ್ಸಣ್ಣಗ ಅಣ್ಣ ಅಂತಾಳ್ರಿ. ನನಗ್ ಮಾಮ ಅಂತಾಳ ಹೋಗು ಅವರಪ್ಪ ಗುರುಪಾದಂಗ ಹೇಳ ಏನ್ ಹೇಳ್ತಿ ಗೌಡ್ರು ನಾಲ್ಗೆ ಹೊಲ್ಸಾಗೈತಿ ತಿನ್ನಾಕ್ ನಿನ್ ಕೋಳಿ ಕೊಡು ಅಂತೇನ್ರಿ. ನಾನು ಹಿಂದಿನ ಬರ್ತೀನಿ ನಡೆ ಯಾಕ ಇಂದ ಎಲ್ಲಿಗಾರ ಹೊಂಟಿಯೇನ? ಒಂದಲ್ಲ ಆಯ್ತು ಬಾಯಿ ಹೇಳಿಲ್ಲ ನಿನ್ಗ ಎಲ್ಲರೂ ಹೊಂಟಾಗ ಯಾಕ ಏನು ಕೇಳಬಾರ್ದಂತ ಇಂದ್ ರಾತ್ರಿ ಮನೆಗಾರ ಬರ್ತೀಯಲ್ಲ? ಏನು ಕಲ್ಲ ಹಾರ್ದು ಬಿಡೋಣ ಕಾಳಜಿ ಮಾಡ್ತಾಳ. ಒಂದು ಬಿಡಿ ಸೇದೋದ್ರೊಳಗ ನಿಂದೆಲ್ಲ ಮುಗಿಬೇಕು ನೋಡ ಹೇಳ್ತೀನಿ. ಇಂದ ಜೋಕ್ ಮಾಡಿ ಹುಣ್ವಿ ಇಂದೀಗ ನಮ್ಮ ಮದ್ವೆಯಾಗಿ 10 ವರ್ಷ ತುಂಬುದ್ವು. ಚಂದ್ರ ಇಷ್ಟು ದೊಡ್ಡದಾಗಿ ಮೂಡಿದ್ದ ಅಂತ ನಮ್ಮವ್ವ ಮುಂದಿನ ಜೋಕ್ಮಾರ್ ಹುಣ್ವಿಗಂದ್ರ ಈ ಮನ್ಯಾಗ ಒಂದ ಗಂಡು ಕೂಸ ಆಡ್ತಿರ್ಬೇಕು ನೋಡಪ್ಪ ಅಳಿಯ ಅಂದಿದ್ಲು. ಹೌದಾ ನಂಗನಪ್ಪ ಇಲ್ಲ. ನಿನ್ನೆ ನನ್ಗೊಂದು ಕನಸು ಬಿದ್ದಿತ್ತು. ಏನ್ ಕನ್ಸ್ಕೊಂಡಿ? ಹುಣ್ವಿ ಚಂದ್ರ ಮೂಡಿದ್ದ. ನೋಡ್ದಾಗ ಗಿಡದಾಗ ಬಂದ್ರ ಪಂಚಿರಂಗಿ ಗಿಳಿ ಕುಂತಿತ್ತು. ಆ ಬೆಳದಿಂಗಳದಾಗ ಸಹಿತ ಅದ್ರ ಬಣ್ಣ ಬಣ್ಣ ಅಂತ ಹೊಳಿತಿತ್ತು. ಅಷ್ಟ್ರಾಗ ಯಾಕೋ ಏನೋ ಊರ್ ಮಂದಿ ಎಲ್ಲ ನಗಾಕ್ ಶುರು ಮಾಡಿದ್ರು. ನಾನ್ ನೋಡಿದ್ರ ನಮ್ ಚಂದ್ರ ಸಣ್ಣ ಸಣ್ಣದಾಗಿ ಸೌಕಳಿ ಪಾವ್ಲಿ ಅಷ್ಟು ಕಾಣ್ತಿದ್ದ. ನೀ ನನ್ನ ಇಷ್ಟೊಂದು ಯಾಕ ಮರ್ತಿ? ಎರಡ್ರಾಗ ಒಂದಂತೂ ಕರಿ ನೋಡ. ಇಲ್ಲ ನಿನಗಿನ್ನೂ ಕನ್ಸ್ನಾಗಿಂದ ಎಚ್ಚರ ಆಗಿಲ್ಲ. ಇಲ್ಲ ನಿನ್ಗ ಜ್ವರ ಬಂದಿರ್ಬೇಕು. ನಿನ್ಗೆ ಎಷ್ಟು ಹೇಳಿನಿ ಇಷ್ಟು ವಿಚಾರ ಮಾಡ್ಬಿಡಂತ. ನಿನ್ನಷ್ಟು ವಿಚಾರ ಮಾಡಿದ್ರ ನನ್ನ ತಲೆಯಾಗಿ ಇಷ್ಟು ಕೂದಲುಳ್ದಾವ. ಹೆಂಗ್ಸಿನ್ ತಳಮಳ ನಿನಗೆ ಹ್ಯಾಂಗ್ ತಿಳಿಬೇಕು? ಅದ್ ಏನ್ ತಿಳಿಸಿ ಹೇಳಲ್ಲ. ತಗೋ ಇನ್ನೊಂದು ಬೀಡಿ ಹೊತ್ತಿಸ್ತೇನೆ. ನನ್ನ ಮಾತ ನೀ ನಡೆಸ್ಕೊಡೋದು ಅಷ್ಟ್ರಾಗ ಐತಿ. ಪಾವ್ಲಿ ಚಂದ್ರನ ಹಿಂದ ಒಬ್ಬ ಮುದುಕ ಚೂರಿ ಅಂತ ಕಣ್ಣಿಡ್ಕೊಂಡು ಗಿಣಿಗೆ ಗುರಿ ಹಿಡ್ಕೊಂಡು ಕೂತಿದ್ದ. ನಿನಗಿನ್ನು ಕನ್ಸ್ನಾಗಿಂದ ಎಚ್ಚರ ಆಗಿಲ್ಲ ನೋಡ. ಏನ ಎಚ್ಚರ ಆಗ ಗೊತ್ತೈತ್ ಬಿಡ. ಮದುವೆಯಾಗಿ 10 ವರ್ಷ ತುಂಬುದು ಏನಾರ ನಡೆಸ್ಕೊಡು ಅಂತ ಕೇಳಿ ನೆನೆ ಹೇಳ. ನಿನಗೇನು ಕಡಿಮೆ ಆಗೈತಿ ಅದನ್ನಾದ್ರೂ ಹೇಳಲ್ಲ. ಎಲ್ಲ
ಎಲ್ಲ ಐತಿ. ಹಾ. ಮೈ ತುಂಬಾ ಬಟ್ಟಿ, ಹ್ಮ್. ಹೊಟ್ಟಿ ತುಂಬಾ ಊಟ. ಹ್ಮ್. ಆದ್ರ ಆ ಗುರುಪಾದ್ರ ಮಗಳು ಏನ್ ಹೇಳಿದ್ಲು ಗೊತ್ತೈತಿ? ಏನಂದಳು? ಅಡವಿ ತುಂಬಾ ಹೊಲ, ಹಾ. ಊರ್ ತುಂಬಾ ಮನಿ ಇದ್ರ ಏನು, ಮನ್ಯಾಗ ಒಂದು ಕೂಸಿಲ್ಲ ಕುಣ್ಣಿಲ್ಲ ಅಂದ್ಲು. ಅದಕ್ಕೂ ಏನಾದ್ರೂ ವ್ಯವಸ್ಥೆ ಮಾಡೋಣಲ್ಲ. ನಾ ಮದುವೆ ಆಗುವಾಗ್ಲೂ ಹಿಂಗ ಅಂದಿದ್ದಿ. ಹೌದ, ನಂಗೆ ನೆಪ ಇರೋದಿಲ್ಲ ನೋಡು. ಈ ಸತಿ ಮರೆಯೋದಿಲ್ಲ ಅಂತ ಆಕಿ ಹೇಳಲ್ಲ. ಇಂದ ಜೋಗ್ಮಾರ್ ಹುಣ್ಣಿವಿ ಬಹಳ ಚಲೋ ದಿನ. ಆ ಸ್ವಾಮಿನ ಪೂಜೆ ಮಾಡಿ ಪಲ್ಯ ಮಾಡ್ತಿಂದ್ರ ನಮಗ ಮಕ್ಳಾಗ್ತಾವಂತ. ಅದಕ್ಕ ನೀಯಿಂದ ಮನೆಗೆ ಬರಾಕ್ಬೇಕು ನೋಡ ಮತ್ತ. ಓಹೋ, ಅದಕ್ಕ ಹೆಂಗಸರು ಬಂದಿದ್ರೆ ನಮ್ಮ ಮನೆಗ. ಹ್ಞೂ ಗುರುಪಾದನ ಮಗಳು ಅದಕ್ಕ ಬಂದಿದ್ವೇನ? ಹ್ಞೂ ಆಕಿಗೆ ನೀ ಏನ ಅಂದೆ ಅಂತ ಮತ್ತಿರಿಗ್ ಹೋದ್ಲಂತ. ಆಕೆ ಹೆಸರೇನಂದಿ? ನಿಂಗಿ. ನಿಂಗಿ. ಇವತ್ ಸಂಜೆ ಮನೆಗ ಊಟಕ್ಕ ಬರ್ತೀನಂತ, ಆಯ್ತಾ? ಹಾ ಹಂಗ ಬರ್ಬೇಕಾದ್ರ ಒಂದ ಗಿಡಿ ಇದ್ರೆ ನೋಡ್ತೀಯನ? ಒಂದು ಕೆಲಸ ಮಾಡ್ತೀಯನ? ಒಂದ್ ಯಾಕ 10 ಹೇಳಲ್ಲ. ಒಂದು ಮಾಡ್ ಸಾಕ. ಹೇಳಲ್ಲ. ಬಾಯ್ ಮುಚ್ಕೊಂಡು ಹೋಗತ್ತೆ. ಮೂಡಿ ಬಾರಯ್ಯ ಮೂಡಿ ಬಾರಯ್ಯ ಬಾರೋಗಿಣಿ ರಾಮ ಮೂಡಿ ಬಾರಯ್ಯ ಬಾರೋಗಿಣಿ ರಾಮ ಮೂಡಾದ ಗಾಳಿಗೆ ಸುಖಿಸಿ ಚಂದ್ರ ಬೆಳ್ಳಗೆಂಗಳಳು ಭರಿತನಾಗಿ ಬಿರಿದಂತ ಭೂಮಿಗೆ ಚಿಗುರ ಹೂವಿನ ಚಿತ್ರ ಬೀರಿ ನಾಡಿನ ಹಕ್ಕಿ ಪಾರೋ ಮೂಡಿ ಬಾರಯ್ಯ ಬಾರೋ ಗಿಣಿ ರಾಮ. ಮೂಡಿ ಬಾರಯ್ಯ ಬಾರೋ ಗಿಣಿ ರಾಮ ಮೂಡಿ ಬಾರಯ್ಯ ಬಾರೋ ಗಿಣಿ ರಾಮ ಮೂಡಾದ ಗಾಳಿಗೆ ಸುಖಿಸಿ ಚಂದ್ರ ಬೆಳ್ಳಗೆಂಗಳಳು ಭರಿತನಾಗಿ ಬಿರಿದಂತ ಭೂಮಿಗೆ ಚಿಗುರ ಹೂವಿನ ಚಿತ್ರ ಬೀರಿ ನಾಡಿನ ಹಕ್ಕಿ ಪಾರೋ ಮೂಡಿ ಬಾರಯ್ಯ ಬಾರೋ ಗಿಣಿ ರಾಮ ಮೂಡಿ ಬಾರಯ್ಯ ಎದೆಯೊಳಗ ತುಂಬ್ಯಾವ ಮರಳ ಜೂತ ಬಿದ್ದ್ಯಾವ ಒಣಗಿಡಕ ಗೂಡ ಮೂರು ಸಂಜೆಯ ರಾತ್ರಿ ಕೋಟ್ಯಾವ ಮರಿಗೂಸ ಅಂಹಾರಿ ನಿಂತಿನ ಬಾರೋ ಮೂಡಿ ಬಾರಯ್ಯ ಬಾರೋ ಗಿಣಿ ರಾಮ ಮೂಡಿ ಬಾರಯ್ಯ ಬಸ್ಸಿ ಬನ್ನೇ ಇವ. ಬಸ್ಸಿ ಆ ಶಿವಿಗೆ ಏನ್ ಹೇಳಿ ಕಳಿಸ್ತಿ? ಹೋಗು ಸೂತ್ರಧಾರನ ಅಂತ್ಯಕ್ಕೆ ಹೋಗಿ ಜೋಕುಮಾರ ಸ್ವಾಮಿನ ಈಸ್ಕೊಬ ಅಂತ ಹೇಳಿ ಕಳಿಸ್ತೇವ. ಬಸ್ಸಿ ಹಾ ಈ ಪೂಜೆ ಬರೋಬ್ಬರಿ ಆದ್ರ ನನ್ಗ ಮಕ್ಕಳಾಗ್ತಾವಲ್ಲ? ಸುಳ್ಳು ಯಾಕೆ ಹೇಳೋಣ ಇವ? ತೆಗ್ಗಿನ ಮನಿ ದೇವಿರಿ ಇಲ್ಲ, ಆಕೆಗೆ ಮಕ್ಕಳಾಗ್ಯಾವಲ್ಲ? ಅವಂದು ಕರೆ ಅದೊಂದು ದೊಡ್ಡ ಕಥಿನೇ ಇವ. ಹೌದಾ? ಆಕೆಗೂ ನಿನ್ನಂಗ ಬಹಳ ದಿನ ಮಕ್ಕಳ ಆಗಿಲ್ಲ. ಆಕೆ ಗಂಡ ಇನ್ನೊಂದು ಮದುವೆ ಆಗ್ಬೇಕು ಅಂತ ತಯಾರಾದ. ಅಲ್ಲಿ ಇಲ್ಲಿ ಕಣ್ಣಿ ನೋಡ್ಕೊಂಡ ಬಂದ. ದೇವಿರಿ ಒಂದಿನ ಹೊಲಕ್ಕೆ ಬಂದು ಮಾರಿಗೆ ಸೆರಗ ಹಾಕೊಂಡು ಅಳ್ತಿದ್ಲು. ಯಾಕ ಮಗಳ ಹಿಂಗ ಅಳ್ತಿ ಎಂದೆ. ಏನ್ ಹೇಳಿ ಅರ್ಧವ, ನನ್ನ ಗಂಡ ಇನ್ನೊಂದು ಮದ್ವೆ ಆಗ್ತಾನಂತ. ಆ ದೇವ್ರು ನನ್ನ ಹಣೆಯಾಗ ಮಕ್ಕಳ ಬರ್ದಿಲ್ಲ ಅಂದ್ಲು. ದೇವಿರಿಗೆ ಏನ್ ಹೇಳ್ದಿ? ಚಿಂತೆ ಮಾಡಬೇಡ ಮಗಳ, ಜೋಕುಮಾರ ಸ್ವಾಮಿನ ಪೂಜೆ ಮಾಡು ಅಂದೆ. ಆಕೆ ಜೋಕುಮಾರ ಸ್ವಾಮಿ ಪೂಜೆ ಮಾಡಿ ಸ್ವಾಮಿನ ಪಲ್ಯ ಮಾಡಿ ಗಂಡನ್ಗ ನೀಡಿದ್ಲು. ಅವ ತಿನ್ನ ಇಲ್ವ
ತಲೆ ಕೆಟ್ಟದಂಗ ಬಾಯಿ ಕರ್ಕೊಂಡು ಯಾವಾಗ್ಲೂ ದೇವರ ಸೀರ್ಸರನ್ನಾಗೆ ಇರ್ತಿದ್ದ. ಆಮೇಲೆ ಏನ್ ಕೇಳ್ತಿ, ಬುಧವಾರಕ್ಕೊಂದು ಶನಿವಾರಕ್ಕೊಂದು ಕೂಸು ಹಿಡಿಯೋದಂದ್ರ ತತ್ತಿ ಇಟ್ಟಷ್ಟು ಸರಳ ಯವ್ವ. ಬಸ್ಸಿ ಆಕಿಗೂ ಆ ಜೋಕ್ಮಾರ್ನಿಂದನ ಮಕ್ಕಳಾದ್ವು. ಯವ್ವ, ಜೋಕುಮಾರ ಸ್ವಾಮಿ ಸಣ್ಣ ದೇವ್ರಲ್ಲ. ಬಸ್ಸಿ ಯಾರ್ಯಾರ ಮನ್ಯಾಗ ಗಿಣಿ ಐತೆನ? ಗಿಣಿ ಆ ಬಸಣ್ಣ ಇಲ್ಲೇ ಅವ, ಅವ್ರ ಅಂತಕ್ಕೊಂದು ಗಿಣಿ ಐತಿ. ಎಷ್ಟು ಚಂದ ಐತಿ ಅಂತಿ, ಪಂಜರದಾಗಿಂದ ಬಿಟ್ರು ಆರೋಗಣಿಲ್ಲ. ಅವ್ನ ಯಾಕಲ್ ಮೇಲೆ ಕುಂತಿರ್ತೈತಿ. ಹೌದೇನಾ? ಹೌದು ಯವ್ವ, ಅದಕ್ ಮಾತ್ ಬೇರೆ ಕೆಲ್ಸನ ತೊದಲು ಅದೆಷ್ಟು ಚಂದ ಮಾತಾಡ್ತೈತಿ ಅಂತಿ. ಖರೆ ಏನ? ಕರೆನೇ ಯವ್ವ. ಊರ್ ಹುಡುಗಿರಲ್ಲ ನೀರ್ ತರಕ್ ಹೋದಾಗೊಮ್ಮೆ ಅದನ್ನ ಮಾತಾಡ್ಸ ಬರ್ತಾರ. ಹೌದಾ? ಹೌದು ಯವ್ವ. ಕೆಲಸ ಕೆಟ್ಟಲ್ವೇ ಯವ್ವ? ಯಾಕ ಏನಾತು? ನಾವು ಹೋಗೋದ್ರೊಳಗ ಹೊಲ ಶಾಗಿ ಹೋಗಿದ್ಲಂತ ಆ ಸೂತ್ರಧಾರನ ಹಂತಕ. ಜೋಕುಮಾರ್ ಸ್ವಾಮಿನ ಆಕಿ ಇಸ್ಕೊಂಡು ಹೋದ್ಳಂತ. ನೀನು ಆ ಹೊಲಗೇರಿ ಮಠ ಯಾಕೆ ಹೋಗಿ ಬರ್ಲಿಲ್ಲ? ಹೊಲಗೇರಿಗೆ ನಾ ಹೆಂಗ್ ಹೋಗ್ಲಿ? ನನ್ ಸಲುವಾಗಿ ಹೋಗ. ಇನ್ 1 ವರ್ಷ ಆ ಸ್ವಾಮಿ ನೆನ್ಸ್ಕೊಂಡ ನಾ ಹೆಂಗ್ ಹಿಂಗ ಕುಂತಿರ್ಲಿ? ನಿನಗ ಉಡಿ ತುಂಬಿ ಆಯರಿ ಮಾಡ್ತೀನಿ, ಹೋಗ್ಬಾರ. ಗಂಡುಳು ಗರ್ತೆರು ಸೂಳಿ ಮನಿಗೆ ಹ್ಯಾಂಗ್ ಹೋಗ್ತಾರ ಯವ್ವ? ಖರೆ ತಾಸಾಯ್ದ ಸ್ವರ್ಗ ಸಿಗಾನಿಲ್ಲ. ನೀವಿಲ್ಲೇ ಇರಿ, ಬರ್ತೇನೆ. ತಾಯಿ ಕೀಳ್ಸುಳಿ ನಾಯಿ ಅಂತ ಕರೆದನ್ ಬಿಟ್ಟ. ತಾಯಿ ಅಂದಿ? ಯಾರವ ನೀನು? ನಾನು ನಿನ್ನಂಗ ಒಂದ ಹೆಣ್ಣಂತ ತಿಳಿ ಸಾಕು. ಹಂಗಾರ 10 ಮನೆ ನಿಂತೇನು, ಅಕ್ಕ ಅಂದೇನು, ತಂಗಿ ಅಂದೇನು, ಏನಂದ್ರೇನು? ನೋಡಕ ಮಹಾ ಪತಿವ್ರತೆ ಅಂತ ಕಾಣತಿ. ಹೆಸ್ರೇಳು? ಋತುಮಾನದ ಹಕ್ಕಿ ಬಂದ ನಿನ್ ಮನ್ಯಾಗ ಕುಂತೈತಿ, ಅದನ್ನ ಕೊಟ್ಟ ಹೆಸರು ಹೇಳೇನ್ ನೋಡ. ಯಾಕವ ಒಡಪಿನಂಗಾಡ್ತಿ? ಹೆಸ್ರು ಹೇಳಿದ್ರ ಇಷ್ಟೊಂದು ಓಡಾಡಿಸ್ತಿ. ಋತುಮಾನದ ಹಕ್ಕಿ ಯಾವುದು? ಅದು ಎಲ್ಲೈತಿ? ನಿನ್ ಮನ್ಯಾಗ ಇಟ್ಕೊಂಡು ಎಲ್ಲೈತಂದ್ರೆ ಏನ್ ಹೇಳವ್ವ? ಯಾಕವ್ವ ಒಡಪ ಹೇಳಿ ಯಾಕೆ ಕೊಲ್ತಿ? ನಿನ್ನಿಂದ ನನ್ನ ಮನೆ ದಣ್ಣೆಗೇನೈತಿ? ಹೆಸರು ಹೇಳು, ಬಂದ್ ಕಾರಣ ಹೇಳು. ನಿನ್ ಮನ್ಯಾಗಿನ್ ಜೋಕುಮಾರ್ ಸ್ವಾಮಿ ಕೊಟ್ರ ಹೆಸರು ಹೇಳೇನ್ ನೋಡು. ಹುಡಿ ಒಡ್ಡಿ ಬೀರಿನ ಹಿರಿದೇನ ನಿನ್ನ ಚರಣ, ಹುಡಿ ಒಡ್ಡಿ ಬೀರಿನ ಹಿರಿದೇನ ನಿನ್ನ ಚರಣ, ಪೂರಿಸಿದನ
ಅಲ್ದೆ ಹೊಟ್ಟೆ ನೆತ್ತಿ ನೋಡಕ ನಿನ್ನಂಗ ನನ್ಗ ಯಾರು ಹೆಣ್ಮಕ್ಳಿಲ್ಲ. ಮೊದ್ಲೇ ನನ್ ಮೈ ಉಂಡಿದ್ದ ಹುಟ್ಟಿದ್ದ ಟಸಿ ಅಂತ ತಿರುಗಿದ್ದ. ಮಿಂಡ್ರನ್ನೆಲ್ಲ ಹೇಳ್ಕೊಂಬರೋ ಮಂತ್ರ ಸಿಕ್ಕೈತಿ. ಕೊಡ್ಲಿ ತೆಗಿ ತೆಗಿ ಕೊಡಲಿಲ್ಲ. ಹಣ ಬ್ಯಾಡ ಅಂತ ಮಗಳಂತ, ಹಣ ಬ್ಯಾಡ ಅಂತ ಹುಡುಗಂಬ ಮಗಳಂತ ತೋರಿಸುವುದಲ್ಲ ಕರುಣ, ತೋರಿಸುವುದಲ್ಲ ಕರುಣ. ಕರ್ಗೋ ಕಳ ಇದ್ದಿದ್ರ ನಾ ಸುಳಿ ಅದೇನು? ಅಂಗೈಲಿರ ಐಶ್ವರ್ಯ ಹಾದಿ ಲೋಗರಿಗೆ ಹೆಣ್ ಕೊಟ್ಟೇನು? ಮಕ್ಕಳಿಲ್ಲದ ಬಂಜಿ ಬೀರಿನ ಸುರಗಡ್ಡಿ, ಮಕ್ಕಳಿಲ್ಲದ ಬಂಜಿ ಬೀರಿನ ಸುರಗಡ್ಡಿ ತೋರಿಸುವುದಲ್ಲ ಕರುಣ, ತೋರಿಸುವುದಲ್ಲ ಕರುಣ. ಭಂಜಿ ಅಂದ್ರ ನನ್ಗೂ ಸಂತತಿ ಕರೆ. ಆದ್ರ ನಾ ಏನ್ ಮಾಡ್ಲಿ? ಹುಚ್ಚಿ ಸೂಳಿ ಮನೆಗೆ ಬಂದ್ಮೇಲಾದ್ರೂ ನೀನ್ ಹುಚ್ಚತನ ಬಿಡ್ಬೇಕಾಗಿದ್ದ. ಹೋಗು, ನಿನ್ ಹೆಸರೆಳೆಂತ ಹೋಗು. ಊರಾಗೌಡನ ಹೆಂಡ್ತಿ ನಾವೂರಾಗೌಡತಿ, ಊರಾಗೌಡನ ಹೆಂಡ್ತಿ ನಾವೂರಾಗೌಡತಿ ತೋರಿಸುವುದಲ್ಲ ಕರುಣ, ತೋರಿಸುವುದಲ್ಲ ಕರುಣ. ನುಡಿಯೊಡ್ಡಿ ಬೇಡ ಹಿಡಿದೇನ ನಿನ್ನ ಚರಣ, ನುಡಿಯೊಡ್ಡಿ ಬೇಡ ಹಿಡಿದೇನ ನಿನ್ನ ಚರಣ ತೋರಿಸುವುದಲ್ಲ ಕರುಣ, ತೋರಿಸುವುದಲ್ಲ ಕರುಣ. ಊರ್ಗೌಡ್ತಿ ಏನೋ ಹುಚ್ಚಿದ್ಯೋ ಯವ್ವ? ಮಾನ ಮರ್ಯಾದೆ ಬಿಟ್ಟು ಸೂಳಿ ಮನೆಗೆ ಬಂಜಿ ಸೆರಗೊಟ್ಟಿ ಬಂದಿ. ಬಹಳ ದಿನ ಆಗಿಲ್ಲ ನಿನ್ ಮದಿಯಾಗಿ. ಇಂದೀಗ 10 ವರ್ಷ ತುಂಬುದ್ವು. ಗೌಡ ಹೊಟ್ಟೆಯಾಗಿಂದ ಇನ್ನೂ ತಿಳಿಲಿಲ್ಲೋ ಇವ? ಜೋಕುಮಾರ ಸ್ವಾಮಿನಂತೂ ಕೊಟ್ಟೇನೋ, ಆದ್ರ ಆ ಗೌಡನಿಂದ ನಿನಗ ಮಕ್ಕಳಾದವ? ಯಾಕಾಗನಿಲ್ಲ? ಎಷ್ಟು ಮಂದಿಗಾಗ್ಯಾವ? ಮಂದಿಗಾಗವ ಖರೆ, ಆದ್ರ ಗೌಡನ್ ಸ್ವಭಾವ ನಿನಗಿನ್ನು ಗೊತ್ತಾಗಿಲ್ಲ. ಲೋಕದಾಗಿರೋದಿಲ್ಲ ನಂದೇ ಆಗ್ಬೇಕನ್ನ ಅಹಂಕಾರ ಬಿಟ್ರ ಇನ್ನೇನೈತಿ? ಈ ನನ್ನ ನೋಡೋ ಯವ್ವ, ಇಡೀ ಆಯುಷ್ಯನ ತೊಗ್ಲಾ ಬಿಸಿ ಮಾಡಿ ಗಂಡಸ ತೊಗೊಳಾಗ ತಿಕ್ಕೋದ್ರಲ್ಲೇ ತೀರೋಯ್ತು. ನಂದೊಂದು ಅನುಭವದ ಮಾತು ಹೇಳಿ. ಆ ಬಸಣ್ಣ ನೋಡು, ಆ ಬಸಣ್ಣ ಎಲ್ಲೆಲ್ಲಿ ನೋಡ್ತಾನ ಅಲ್ಲಲ್ಲಿ ಹುಡುಗಿರಿಗೆ ಬೆವರು ಬರ್ತೈತಿ. ನಿತ್ಯಾಗ ಬಂದು ಮೈ ಒತ್ತಿ ಮಾಡ್ತಾನ. ಅದ ಗೌಡನ್ ಹೆಸರು ಹೇಳಿದ್ರ ಹುಡುಗಿರು ಬಾಯಿಗೆ ಸೆರಗಾಕೊಂಡು ಕಿರಿಕಿಲ ಅಂತ ನಗ್ತಾರ. ಅವನಿಂದ ನಿನಗ್ ಮಕ್ಕಳಾದವು. ನಾ ಹೆಂಗ್ಸಾದ ಮೊದಲನೇ ದಿನ ತಾನಾ ಮೀಸಾಲ್ ಮುರಿತೀನಿ ಅಂತ ಗೌಡ ಬಂದ. ಒಂದ್ ಚೀಲ ಭತ್ತ ಕೊಟ್ಟ, ಇಲ್ಕಲ್ ಸೀರೆ ಕೊಟ್ಟ, ಕುಪ್ಸ ಕೊಟ್ಟ, ಮ್ಯಾಲ್ 5 ರೂಪಾಯಿ ಕೊಟ್ಟ. ಪೈಲ ಗಿರಾಕಿ ಗೌಡ ಬಂದ. ಸೂಳರಿಗೆ ಹೆಂಗಾಗ್ಬೇಡ ಹೇಳು. ಸೀರೆ ಗಂಟು ಸಡ್ಲ ಮಾಡ್ತಾ ದೇವ್ರ ಕೊನೆಗೆ ಹೋಗಿ ನೋಡಿದ್ರ ಗೌಡ ಹೊರ್ಕಿ ಹೊಡ್ಕೊಂಡು ಗುರಾ ಗುರಾ ಅಂತ ಮಲಗಿದ್ದ. ನಾ ಕಾದಕ್ಕೋನ್ ಕುಂತಿದ್ದೆ. ಇಷ್ಟೆಲ್ಲ ನೋಡಿ ಇನ್ನೂ ಪ್ರೀತಿ ಮಾಡೇನಂತಿ? ಎಲ್ಡು ಅಲ್ಲಿಂದ ಇಲ್ಲಿವರೆಗೆ 10-15 ಮಂದಿ ಸೂಳೆರ ಮೀಸಲ್ ಮುಡ್ತಾನೆ. ಹೆಂಗ್ರೆ ಹೆಂಗ್ರೆ ಹೆಂಗೆ ಅಂದ್ರೆ ಎಲ್ರು ನನ್ನಂಗ ಅಂತಾರ. ಇಷ್ಟಾದ್ರೂ ನಿನಗೆ ಮಕ್ಕಳಾದವು ಅಲ್ಲ? ಗೌಡ ಯಾಕೆ ಹಿಂಗ್ ಮಾಡ್ತಾನ ಗೊತ್ತಾಯ್ತಾ ಯವ್ವ? ಸುಳ್ಯಾರ್ ಮನೆಗೆ ಬಂದಿದ್ದಕ್ಕ ಕೆಡಕ್ ಅನ್ಸಿರ್ಬೇಕು. ಅದಕ್ಕ ದಿನ ಕಾಲ್ ತಿಕ್ತಿ, ಜಳಕ ಮಾಡಿದಾಗ ಬೆಣ್ ತಿಕ್ತಿ. ಅವ್ನು ಹಿಂದ್ ನೋಡ್ದಿ ಮುಂದ್ ನೋಡ್ದಿ. ಇಷ್ಟೆಲ್ಲ ನೋಡಿದ್ರು ಅವನ್ನೇ ಪ್ರೀತಿ ಮಾಡೇನಂತಿ. ನೀನ್ ದೊಡ್ಡ ಗತಿನೇ ಬಿಡು.
ಯಾಕಂಗ ಮಾಡಿದ್ರೆ ಕೂಡ್ಲಿ ಬಿಡ್ಲಿ ಮೀಸಲ್ ಮುಡ್ದಿರುವ ಸೂಳ್ಯಾರ ಮಕ್ಳಿಗೆಲ್ಲ ಅವ್ರ ಮಕ್ಳಾಗ್ತವೇನ ಹಂಗ ತಿಳ್ಕೊಂಡು ಊರಾಗಿನ ಸೂಳ್ಯಾರ ಮಕ್ಳನ್ನೆಲ್ಲ ಏ ಮಗನ ಅಂತ ಕರಿತಾನ. ಇಂಥ ಗೌನಿಂದ ಇನ್ನೊಂದು ಮಕ್ಳಾಗ್ತಾವು. ಜೋಕುಮಾರ್ ಸ್ವಾಮಿ ದಯದಿಂದ ಯಾಕಾಗ್ಬಾರ್ದು? ಯವ್ವ ಜೋಕುಮಾರ ಸ್ವಾಮಿನಂತೂ ತಗೊಂಡು ಸೂಳಿ ಮನೆ ಹೊಸ್ಲ ಮೆತ್ತಿದೀಯ ಅನ್ನಲ್ಲ, ಇನ್ನಾದ್ರೂ ಜಾಂಡಾಗಿ ಬದುಕು. ತಾಯಿ, ನೀನು ಉಪಕಾರಣ ಹ್ಯಾಂಗ್ ತೀರಿಸ್ಲಿ? ನಿನ್ ಬಾಯಿಲೆ ಒಂದ್ಸಲ ಹೇಳ್ಬಿಡು, ನನಗ ಮಕ್ಕಳಾಗ್ತಾವ ಅಂತ. ನಿನಗ ಮಕ್ಕಳಾಗ್ತಾವ ಹೋಗು. ವಸುಂಧರಾ ಸ್ವಾಮಿ ಸುವಿ ಮಚಂದಿರ ಸುವಿ ಬಾರಯ್ಯ ಜೋಕುಮಾರ ಸ್ವಾಮಿ ಸುವಿ ಬಾರಯ್ಯ ಜೋಕುಮಾರ ಸ್ವಾಮಿ ನಮ್ಮಯ ಇವರ ಹೆಸರು ಸ್ವಾಮಿ ನಮ್ಮಯ ದೇವರು ಇವರ ಹೆಸರು ಸ್ವಾಮಿ ನಮ್ಮಯ ದೇವರು ಇವರ ಹೆಸರು. ಏ ಗುರಿಯ, ಇಲ್ಲೇನ್ ಮಾಡಕತ್ಯ? ಇವ ಯಾರು? ಎಲ್ಲೋ ನೋಡ್ದಂಗ ಐತಿ. ಏನ್ ಇವನ ಹೆಸರು ಬೇಕಾ? ಒಡಪ್ ಹಾಕಿ ಹೇಳಲು ಹಾಂಗ ಹೇಳಲು. ಇವನ ಬಸಣ್ಯಾರಿ. ಇವನ ಏನ ಬಸ್ಸಣ್ಣ ಅಂದ್ರ? ಏ ಗುರಿಯ ಬರ, ನಾ ಹೇಳಿದ್ ನಿಮ್ಗೆ ಹೇಳಿದ್ಯಾ ಇಲ್ಲ? ಹೇಳಿಲ್ರಿ, ಹೇಳ್ತೇನ್ರಿ. ಬಸಣ್ಣ ನಿಮ್ಮಪ್ಪ ಕೋರ್ಪಾಲ ಕೊಟ್ಟಿಲ್ಲ ಅಂತ. ಯಾವ ಹೊಲ ಏನೋ ಮಾತು ಹುಸ ಬೈ ಕಡೆ ಬರೋಬ್ಬರಿ ಆಗಿಲ್ಲೇನ? ಬಾಯಿಗೆ ಬಂದಂಗ ಆಡ್ತಿ. ಯಾವನ್ ಹೊಲ ಉಳ್ತಾನೋ ಅವನ ಭೂಮಿ ಮಾಲಕ ಅಂತ ಕಾಯ್ದೆ ಬಂದದ. ಹೇಳವ್ಗ ಇಲ್ಲ ಬಾರಿ ವಕೀಲಪ್ಪ. ಗುರಿಯರು ವಕೀಲ್ಕ ನೀನು ಹಿಡ್ದಿ ಅಂತಲ್ಲ, ಕೇಸ ಗೆಲ್ಲಿಸಬೇಕಪ್ಪ. ಮತ್ತ ಅದನ್ನ ನೀ ಹೇಳ್ಬೇಕಾ ನನಗ? ಒಂದ್ ತಿಳ್ಕ, ನನ್ನ ದಯದಿಂದ ನೀವೆಲ್ಲ ಬದುಕಿದಿರಿ ಹೌದಲ್ರ? ಹೌದು ನನ್ನ ಪರಮೇಶ್ವರ, ನೀವೆಲ್ಲ ಬದುಕಿರೋದೇ ನನ್ನ ದಯದಿಂದ ಅಂತೀಯಲ್ಲ. ಮೊನ್ನೆ ಮೊದಲು ದೇವ್ರು ಹಿಂಗ ಅಂತಿದ್ದ, ಆದ್ರೆ ಈಗ ದೇವಸ್ಥಾನದಲ್ಲಿ ದೇವ್ರ ಕಳವಾಗ್ಯಾವು ಗೊತ್ತಿಲ್ಲ. ಕಟ್ಟೋರು ಮುಕ್ಲಿ ಕಡಿತಾವ ಮಗನ, ಯಾರ ದಯದಿಂದ ಬದುಕಿ ತೋರಿಸ್ಲಿ? ಏ ಗುರಿಯ ಬಾರ ಇಲ್ಲಿ, ಬಾಕಿ ನಿಲ್ಲ ಮಗನ. ನೀ ಯಾರ ದಯದಿಂದ ಬದುಕಿದ್ದಿ? ನಿಮ್ ದಯದಿಂದ ಬದುಕೀನ್ರಿ. ಅದನ್ನ ಅವನಿಗೆ ಹೇಳ. ಬಸಣ್ಣ ನಾ ಗೌಡನ್ ದಯದಿಂದ ಬದುಕೀನೋ. ಹೌದು ಗೌಡ, ದೇವ್ರು ಕೂಡ ಹಿಂಗ ಅಂತಿದ್ದ, ಈಗಷ್ಟೇ ಹೇಳದ್ನಲ್ಲ. ಏ ಮಚ್ ಸಾಕ್, ಹಿಂಗ ಮಾತಾಡ್ತಿದ್ರ ನನ್ನ ಬಂದೂಕಿನ ಜೊತೆ ಮಾತಾಡ್ಸ್ಬೇಕಾಗ್ತತಿ. ಬಂದೂಕು ಏನೇನು ಮಾತಾಡ್ತಾ ಇದ್ರು? ನನ್ನ ಹತ್ರನೂ ಒಂದು ಬಂದೂಕ್ ಐತಿ, ಆದ್ರ ಅದು ಗುಂಡ್ ಹಾರಿಸಿದ್ರ ಸಾಯಿಸೋದ್ರ ಬದಲು ಮರಿ ಹಾಕ್ತೈತಿ. ನಿಂಗೆ ಹೇಳ್ತಿದ್ದು, ನಿನ್ ತಲೆ ಮೇಲೆ ಬಿಳಿ ಕೂದಲು ಮೂಡ್ಯಾವಂತ. ಹೌದು ಗೌಡ, ತೋರಿಸ್ಲಿ ತಾರ ಬಂದೂಕ. ಏನೇನು ಮಾತಾಡ್ತೈತಿ? ಏನು ಕೇಳಿಸ್ವಲ್ದಲ್ಲೋ ಗೌಡ? ಹೋಗಲ್ಲ ಪಸೆಟ್ಟಿ ಹೊಲಕ್ಕೆ ಕಾಲಿಟ್ರ ಕಾಲ್ ಮುರಿತಾನಂತ. ಇವನ್ ಕಾಲಿಂದ ಏನ್ ಕಾಳಜಿನೋ ಇಲ್ಲೇನೋ ನಿನ್ಗ? ನಾನು ನಮ್ಮಪ್ಪನು ಹೊಲ ಕಾಡ್ ಕಡ್ದು ಹೊಲ ಮಾಡಿವಿ. ಊರ್ ಮಂದಿ ದೆವ್ವಿನ ಹೊಲ ಅಂತ ಹಗಲಿ ಆ ಕಡೆ ಹೋಗಾಕ ಹೆದರ್ತಿದ್ರು. ಆದ್ರ ನಮ್ಮಪ್ಪ ಹಗಲು ರಾತ್ರಿ ಅಲ್ಲೇ ಬಿದ್ದಿರ್ತಿದ್ದ. ಇವ ಈಗ ಬಂದಾರ ಹೊಲ ತಂದಂತ. ಅಜ್ಜ 6 ತಲೆ, ಮುತ್ಯ 3 ತಲೆ ಗೌಡ್ಕಿ ನಮ್ದು. ನಿಮ್ಮಪ್ಪ ಬರ್ದು ಬಟ್ಟದ್ ಕೊಟ್ಟಾನ. ಈಗ ಬಂದಿದ್ದಿ ಬದ್ಲು ಮಾಡಕ. ಬೇಕಾದ ಕಾಯ್ದೆ ಬರ್ಲಿ, ಕಾನೂನು ಬರ್ಲಿ, ದುಡ್ಡಿದ್ದವ ಯಾವತ್ತು ದೊಡ್ಡವಂತ ತಿಳ್ಕ. 3 ಅಲ್ಲ 6 ದುಡ್ಡು ಕೊಟ್ರ ನಿನ್ನ ಕಾಯ್ದಾ ಕಾನೂನು ನನ್ನ ಕಿಸಾದಾಗ ಬಿದ್ದು ಒದ್ದಾಡ್ತಾವ. 4 ರೂಪಾಯಿ ಕೊಡ್ತೀರಿ, ನನ್ನ ಬಂದೂಕ ಹೊರಗ್ ಬರ್ತೀಯನ? ನೋಡ, ಥೇಟ್ ಗಂಡಸರಂಗ ಮಾತಾಡ್ತೀಯಲ್ಲೋ. ಇನ್ನೂ ನಿನ್ನ ದಿಮಾಕ್ ಬಿಟ್ಟಿಲ್ಲಲ್ಲ. ತೋರಿಸ್ಲೇನ ನನ್ನ ಕೈ? ಏನು ಮಗನ ಕಿತ್ಕೊಂಡು ಬೇಕಾದಾಗ್ಲಿ ನಾನ್ ನಿನ್ನ ಮೇಲಿರ್ತೇನ? ಏನು ಹೊಟ್ಟಿ ಉರುಳಿ ಬಿದ್ದ
ಸಡಿಲು ಬಿಟ್ರ ಬಹಳ ಚೊಕ್ಬಿಟ್ರಿ ಹೇಗುರಿಯ ಬಾಳ ಸುತ್ತಮುತ್ತ ನಾಯಿಗಳಿದ್ರ ಗೌಡಗೆ ಎಷ್ಟು ಧೈರ್ಯ ಬರ್ತೈತ್ ನೋಡು. ಇವ್ನು ಯಾವ ನೋಡ ನಾವು ನರ್ಚಾನು ಇವನ್ನಷ್ಟು ಮಾತಾಡ್ಸ್ರು. ಯಾಕ ಬಸಣ್ಣ ಇನ್ನು ನಿಮ್ಮ ಅಪ್ಪನ ಗೋರಿ ಹಾರಿಲ್ಲ ಅಷ್ಟಾಗಿ ಜೀವ ಬೇಸರ ಆಯ್ತು. ಹ್ಞೂ ಜೀವನ ಬೇಸರಾಗಿ ತಮ್ಮಂತ ಶೂರರು ಬಂದು ಕೊಂದ್ರ ಸಾಯೋಗಿ ತಯಾರಾಗಿ ಕುಂತೇನ. ನಾವು ಒಬ್ಬನ ಏನ ಊರಾಗಿನ ಬಡವರೆಲ್ಲ ಕುಂತಾರ. ಬಿಡಾಡಿ ನಾಯಿ ತಿರ್ಕಂಡ್ ತಿನ್ಲಂತ ಬಿಟ್ರ ಬಾಳ ಬಂದ ತೂರಿ. ಗೌಡ ಬಾಯಾಗ ಎಷ್ಟು ಹಲ್ಲದವಂತ ಎಣಿಸ್ಕೊಂಡ್ ಮಾತಾಡ. ಇವ ಬಾಳ ಮಾತಾಡಕತ್ತನ ಅಲಗಾಸು ಮಗನ್ನ. ಕೈ ಹತ್ತಿ ಆಮೇಲೆ ನೋಡ ನನ್ನ ಕೂವತ್ತು. ಇದೆಲ್ಲ ನಮ್ಮಪ್ಪನ್ ಕೊಂದಂಗಂತ ತಿಳಿದು ಏನೋ. ಅದ್ಯಾಕ ಗಂಡಸ್ತನದ ಮಾತಾಡ್ತಿ. ಗಂಡಸ್ರದ ಒಂದ್ ಶರ್ತ ಹೇಳೇನ ಹೇಳ. ಓಲಾ ನಿಂದ ನಂದ ಅನ್ನೋದಿಂದ ಖಾತ್ರಿ ಆಗೋಗ್ಲಿ. ನಿನಗೂ ತಿಳಿಲಿ ನನಗೂ ತಿಳಿಲಿ 4 ಮಂದಿಗಾದ್ರೂ ತಿಳಿದು ಬರ್ಲಿ. ಇಂದು ಜೋಕುಮಾರ್ ಹುಣ್ಣಿಮೆ. ಆ ಹೊಲದಾಗ ಬೆಳಿತಾರ ಯಾರು ಮಲಗ್ತಾರ ಓಲಾ ಹೌದು. ತಯಾರಿದ್ರ ಇಡೀ ಹೇಳಿಯ ನೋಡ್ಬಾ ಮೊದ್ಲ ಹುಣ್ಣಿವೆ ದೆವ್ವ ಭೂತ ಬಾಳ ನಿಮ್ಮಪ್ಪ ಇಲ್ಸತ್ತಂತ ನೆನ್ಪಾಡ್ಕೊ ಇಡಿ. ಆ 7 ಮಕ್ಕಳು ತಾಯಿ ಕತಿ ಗೊತ್ತಾಯ್ತೋ ಇಲ್ಲ ಮತ್ತ ತಯಾರಿದ್ದೇನ. ನೀ ನಮ್ಮ ಮನೆಗೆ ಹೋಗು. ಊಟ ಕಂಬ್ಲಿ ತಗೊಂಬ. ಕೇಳಿದ್ರ ದೆವ್ವಿನ ಹೊಲಕ್ಕ ಮಲ್ಗಾಕ್ ಹೋಗ್ಯಾರಂತ ಹೇಳ್ರಿ. ನೀವೆಲ್ಲ ಕೂಡಿ ಹೊಲಕ್ಕ ಮಲ್ಗಾಕ್ ಹೋಗ್ರಿ. ಕೆಲಸ ಮುಗಿಸ್ರಿ. ಅದ ಊಟ ನೀವ ಮಾಡ್ರಿ. ನಾ ಶಾರಿ ಮನೆ ಆಗಿರ್ತೀನಂತ ಬಂದ್ ತಿಳಿಸ್ರಿ. ತಿಳಿತಿಲ್ಲ ಹುನ್ರಿ. ಹಾ ಜೋಕುಮಾರ ಸ್ವಾಮಿ ಜೋಕುಮಾರ ಸ್ವಾಮಿ ಸುವೀಪ ಸುಂದರ ಸ್ವಾಮಿ ಸುವೀಪ ಚಂದಿರ ಸುವೀಪಾರಯ್ಯ ಜೋಕುಮಾರ ಸ್ವಾಮಿ ಸ್ವಾಮಿ ಸುವೀಪಾರಯ್ಯ ಜೋಕುಮಾರ ಸ್ವಾಮಿ. ಬಸಿ ನೋಡ ಎಷ್ಟು ಹೆದರ್ಸಿದ್ರಿ. ನಾ ಸ್ವಲ್ಪ ದೂರ ಹೋಗೋದಕ್ಕ ಆ ಹಲಾಶಾರಿ ಜೋಕುಮಾರ ಸ್ವಾಮಿಗೆ ತಂದು ಕೊಡೋದಕ್ಕ ಸಮ ಹೋಯ್ತು. ನನಗ ಬೇಕಂತ ಯಾರ ಹೇಳಿದ್ರಂತ ತಗೋಯವ್ವ ಅಂತ ತಂದು ಕೊಟ್ಲು. ಇನ್ನ ಪೂಜೆ ಶುರು ಮಾಡ್ರಿ. ಎಲ್ಲ ತಯಾರೈತಿ, ಪೂಜೆ ಮಾಡ್ರಿ. ಚಂದನ ಹಸರಂಗಿ ತೋಟರ ಜಲ ತರಿವಾರಿ ರುಂಬಾಲ ಚಲುವ ಸ್ವಾಮಿ ನೋಡ್ಕೊಂಡ ಗೆಳೆದವ ಪೂಜೆ ಮಾಡೋಣ ನಡಿಯೋ. ಜೋಕುಮಾರ ಸ್ವಾಮಿ ನೋಡ್ಕೊಂಡ ಗೆಳೆದವ ಪೂಜೆ ಮಾಡೋಣ ನಡಿಯೋ. ಮಿಲಿಸ್ಯಾಗನಗೇನ ಕೆನ್ನಿಯ ಹೊಳಪಿನ ಒಬ್ಬ ಕುಣಿಸುವಂತ ಬಿಕ್ಕಾದ ಮಾರೆ ರಣಂಕಾರ ಮ್ಯಾಲ ಕಟ್ಟ ಇವರು ಕುಮಾರ ಗೆಲ. ಬಿಕ್ಕಾದ ಮಾರೆ ರಣಂಕಾರ ಮ್ಯಾಲ ಕಟ್ಟ ಇವರು ಕುಮಾರ ಗೆಲ. ಎದಿಯಾದ ಹುಡುಗಾರು ಹೂವಿನಾಗ ಮುಚ್ಚಾರು ಫಲ ಕೊಡೋ ಮಹಾದೇವ. ಮೇಲಾದ ದೇವರು ಜೋಕುಮಾರ ಸ್ವಾಮಿಯ ಪೂಜೆ ಮಾಡೆವು ನಾವ. ಮೇಲಾದ ದೇವರು ಜೋಕುಮಾರ ಸ್ವಾಮಿಯ ಪೂಜೆ ಮಾಡೆವು ನಾವ. ಇನ್ನೇನ್ ಮಾಡೋದು ಉಳ್ದಿಲ್ಲಲ್ಲ. ಹಾ ಸರಿ ಹಂಗಾರ. ರನ್ನದ ಮಣಿ ಮ್ಯಾಗ ಚಿನ್ನದ ಕುಳಗುಳ ಹೆಂಗ ಹೆರಚಲೆ ಸ್ವಾಮಿ. ಅಡ್ಡ ಹೆರಚಾಲೆ ಉದ್ದುದ್ದ ಹೆರಚಾಲೆ ಒಳ ಮಡೇನ ಸ್ವಾಮಿ. ಅಡ್ಡ ಹೆರಚಾಲೆ ಉದ್ದುದ್ದ ಹೆರಚಾಲೆ ಒಳ ಮಡೇನ ಸ್ವಾಮಿ. ರನ್ನದ ಒಲಿ ಮ್ಯಾಗ ಚಿನ್ನದ ಗಡಿಗ್ಯಾಗ ಕುದಿಯಲಿಟ್ಟೇನ ಸ್ವಾಮಿ. ಕುದಿಸಿ ಕೊಡವ ಮಾಡಿ ಅಟ್ಟ ಅಡಿಗೆಯ ಮಾಡಿ ಪಲ್ಲೆ ಮಾಡಿಲ್ಲ ಸ್ವಾಮಿ. ಕುದಿಸಿ ಕೊಡವ ಮಾಡಿ ಅಟ್ಟ ಅಡಿಗೆಯ ಮಾಡಿ ಪಲ್ಲೆ ಮಾಡಿನ ಸ್ವಾಮಿ.
ಮಾಡೆವ ನಾವ ಜೋಗುಮಾರ ಸ್ವಾಮಿನ ಮೇಲಾದ ದೇವರ ಪೂಜೆ ಮಾಡೆವ ನಾವ. ಬಸ್ಸಿ ಗೌಡ ಬಂದಿನ ನೋಡ. ನೋಡ್ತೀನವ. ನಾ ಇನ್ ಬರ್ತೇನ್ರವ. ನಾನು ಬರ್ತೀನ್ರವ. ಇಲ್ಲೇ ಊಟ ಮಾಡ್ಕೊಂಡು ಹೋಗೋರಂತೆ ಕೂಡ್ರೆ. ಬ್ಯಾಡ ಯವ್ವ, ಮನ್ಯಾಗ ಮಕ್ಕಳು ಹಸ್ತಿರ್ಬೇಕು. ಬರ್ತೀನ್ರಚ್ಚ. ನಿಂಗಿ ಬಸ್ಸಿ ಗೌಡ ಬರ್ಲಿಲ್ಲೇನೋ? ಇಲ್ರಿ. ಎಲ್ಲಿ ಹೋದ? ಹೊಲಕ್ಕ ಮಲಗಕ್ಕೆ ಹೋಗ್ಯಾರ್ರಿ. ಹೊಲಕ್ಕ? ಆ ಜಮೀನ್ ಹೊಲ ಇಲ್ರಿ. ದಿನ ಬಿಟ್ಟ ಇನ್ನ ಯಾಕೆ ಹೋದ? ಬಸಣ್ಣ ಜೋಡಿ ಜಗಳಾಡಿ ಹೊಲ ನಂದು ನಾ ಮಲ್ಗವಂತ ಹೋಗ್ಯಾರಿ. ಹೋಗಿ ಕಂಬ್ಳಿ ಊಟ ತಗೊಂಬ ಅಂದ್ರು. ಅಯ್ಯ ನನ್ನ ನಸೀಬ. ಕೊಡಂದ್ರಿ. ಕಂಬಳಿ ತಗೊಂಡು ಹೋಗೋ. ಆಯ್ತು. ಯವ್ವ ಇನ್ ಮಲ್ಕ್ ಹೋಗ್ರಿ. ಹರ್ಯಾಗಿಂದ ಮಾಡಿದ್ದೆಲ್ಲ ನೀರಾಗ ಹುಣಸೆ ಹಣ್ಣು ತೊಳ್ದಂಗ ಆಯ್ತ್ರಿ. ನೀ ಮಲಗ್ ನಡಿ. ನನ್ನ ನಸೀಬೇಕ ನೀ ಯಾಕೆ ಅನುಭವಿಸ್ತಿ? ನೀ ಏನ್ ಮಾಡ್ತೀರಿ? ಇನ್ನೇನ್ ಮಾಡ್ಲಿ, ನದಿ ಮ್ಯಾಗ ಕೈ ಇಟ್ಕೊಂಡು ಮನಿ ಜಂತಿ ಎನಿಸ್ಕೊಂಡು ಕೂತ್ಕೋತೀನಿ. ಗೌಡಾಗ ತಿಳಿಬೇಕ್ರವ. ಬಸ್ಸಿ ಇನ್ ಹ್ಯಾಂಗ್ ಹೇಳಿ, ನಾವೊಂದ್ ಹೆಣ್ಣಂತ ಬರ್ತೈತಿ, ಗೂಡ್ನ್ಯಾಗ ಕೂರ್ತೈತಿ, ಆ ನಾಡಿನ ಹಾಡೆಲ್ಲ ಹಾಡ್ತೈತಿ. ಹಾಡ್ ಕೇಳಿ ಮಣ್ಣೀಗ ಕಿವಿ ಮೂಡ್ತಾವ, ಕಿವಿ ಗುಡ್ಡ ಮುಖ ಕೈ ಕಾಲ್ ಮೂಡ್ತಾವ, ಒಡ ಮುರಿದ ಹಬ್ಬತೈತಿ. ಆದ್ರ ಚಂದ್ರನ ಹಿಂದಿನ ರಾಕ್ಷಸ ಎಲ್ ಬಿಡ್ತಾನ? ಹಿಡ್ಕೊಂಡು ಹಕ್ಕಿನ ಹಿಡ್ಕೊತಾನ. ಅದ ಈಗ ಮೂಡಿದ ಹಸಿರು ಚಿಗುರು ಹೂವು ಎಲ್ಲ ಮಠ ಮಾಯ. ಅದ ಬಿಳಿ ನೆಲ, ಅದ ಎಲೆ ಗಿಡದಾಗ ಬರೀ ಗೂಡ್ ತೂಗ್ಯಾಡ್ತಾವ. ಈ ಕಡೆ ಸೂವಿ ಸುವಾಲಿ ಸೂವಿ 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 ಅದೆಲ್ಲಿ ಬರ್ತೈತೋ? ಕಾಣ ಸಾಯಕ್ಕೆ ಯಾರು ಬರ್ತಾರೆ ಹೇಳು? ಹೊಟ್ಟೆ ಬಹಳ ಹಸಿತೈತಪ್ಪ. ಸುಮ್ಮನೆ ಇರ, ನನ್ಗೆ ಹೊಟ್ಟೆ ಬಸ ಹೇಳತ್ತೀನಿ. ನೀನಲ್ಲ ಊಟ ಅಲ್ಲ ಗೋಟಿ ಕೊಡೋದಿಲ್ಲಪ್ಪ, ಕಂಬಳಿ ಕೊಟ್ಟರೆ ತಗೊಂಬಂದೆ. ಬಿಡು ತನಕ ಹಿಂಗೆ ಹಸ್ಕೊಂಡ್ ಕೂತಿರ್ಬೇಕೇನ? ಬೆಳ್ತನಕ ಯಾಕೋ, ಬಸ್ಸಣ್ಣ ಈಗ ಬರ್ತಾನ ತಡಿ. ಬಂದಾನಂದಿ ಅವ ರಾಜ ಅಡ್ಡಾಸ್ ನೋಡೋಗೋಣ ಅಂತ. ಆಮೇಲೆ ಬಂದ್ರ ಅವ ಅಂಜುಮೂರ್ ಕಲ್ಲ ಬಂದ ಬರ್ತಾನ. ಚೇಚೆ, ಮೊನ್ನೆ ಅವ್ರ ಅಪ್ಪನ ಕೊಂದಿವಿ, ಇಂದ ಮತ್ತೆ ಮಗನ್ನ ಕೊಲ್ಲೋದಂದ್ರೆ ಬಹಳ ಪಾಪದ ಕೆಲ್ಸಪ್ಪ. ಪಾಪ ಪುಣ್ಯ ನಮ್ಗ್ಯಾಕಪ್ಪ? ನಾವ್ ಹೇಳಿ ಕೇಳಿ ಗೌಡ್ರು ನಾಯ್ಗಳು, ಬಗುಳು ಅಂದ್ರೆ ಬಗುಳ್ದ, ಕಚ್ಚ ಅಂದ್ರೆ ಕಚ್ದ. ಹಂಗಾದ್ರೆ ಬಸಣ್ಣ ಅಂತ ತಪ್ಪೈತಿ. ಸಾಲ ಇಸ್ಕೊಂಡು ಒಳ ಬರ್ಕೊಟ್ಟುದು ನನಗೆ ಬರ್ತಾ ಇಲ್ಲ ಅಂತಾನಲ್ಲೋ. ಅಲ್ರೋ, ನೀವ ನೋಡಿರಿ ನಮ್ ಗೌಡ್ರು ಎಷ್ಟೆಷ್ಟು ಮಂದಿ ಹೊಲ ಹೆಂಗ್ ಮಾಡಿ ಮುಗಿಸ್ಕೊಂಡಾರ ಅಂತ. ಮತ್ ಬಸಣ್ಣಂದೇ ತಪ್ಪಂತೀರಿ? ಅದೆಲ್ಲ ನಮ್ಗ್ಯಾಕಪ್ಪ? ಗೌಡ್ರು ಚಾಕ್ರಿ ಹಿಡಿಯ ಮುಂದ ಗೌಡ್ರ ನಿಮ್ಮ ಅನ್ನಕ್ ನಾವೆಂದೂ ಎರಡು ಬಗೆಯೋದಿಲ್ರಿ ಅಂತ ಹನುಮಪ್ಪನ್ ಬೂದಿ ಮುಟ್ಟಿದ್ರಿ, ನೆನ್ಪಾಯ್ತಾ ಇಲ್ಲೋ? ಬಿಡ್ರಪ್ಪ.
ಢಮ್ ಢಮ್ ಅಂತ ನಿಮಗ ಒಂದು ಕುದುರೆ ಐತಿ, ಅದ್ರ ಹಿಂದೊಂದ ಬೋಲ್ಟ ಐತಿ. ಸ್ವಾಮಿ ಒಮ್ಮೆ ಮಾತಾಡಿದ್ರ ಎದುರಿಗಿದ್ದವರು ಏನ್ ಮಾಡ್ತಾರ? ಮರಿ ಸುಳಿ ಮಕ್ಕಳ್ರ ಗೌಡ ಎಲ್ಲಿದ್ದಾನೆ ಹೇಳ್ತೀರಿಲ್ಲ? ಶಾರಿ ಮನ್ಯಾಗ ನನ್ನನ್ನು ಕೊಲ್ಬೇಕಂತ ನಿಮ್ಮನ್ನ ಕಳ್ಸಿದ್ದ ಅವನಲ್ಲ? ನಮ್ಮ ಅಪ್ಪನ ಇಲ್ಲಿ ದೆವ್ವ ಕೊಂದಿತ್ತಲ್ಲ? ನಮ್ ಕೊಲ್ಬೇಡು, ನೀನ್ ಹೇಳ್ದಂಗೆ ಕೇಳ್ತೀವೋ? ಹೇಳ್ದಂಗೆ ಕೇಳ್ತೀರಿ? ಹಂಗಾರ ಕುಂಡಿ ಹೇಳ್ಕೊಂಡು ಹೋಗಿ ಗೌಡಗೆ ಸುದ್ದಿ ಮುಟ್ಸಿ ಅವನ ಚಾಕ್ರಿ ಬಿಡ್ತೀರಿ? ಬಂದೂಕ ಬೇಕಾ? ನಡೀರಿ ಮತ್ ಇನ್ನೊಂದ್ಸರಿ ಈ ಕಡೆ ಕಾಣಿಸ್ಕೊಂಡ್ರ ಜೀವ ಸಹಿತ ಬಿಡಾಣಿಲ್ಲ. ಗಳಿಗೆ ನೀನ ಬಂದು ಹೋಗಿದ್ರೆ ಏನಾಗ್ತಿತ್ತು? ಊಟ ಮಾಡಿ ಬರ್ತಿರ್ಲಿಲ್ಲ. ಆ ಬಸಣ್ಣ ಜೊತೆ ಜಗಳ ಮಾಡಿದೆ ಅಂತ ನೀನ್ ಜಗಳ ನಾನು ಇಟ್ಕೊಂಡ್ರೆ ಆಗ್ತಿರ್ಲಿಲ್ಲೇನ? ಎಷ್ಟು ಹೇಳಿನಿ ಇವತ್ತ ಮನೆಗೆ ಊಟಕ್ಕೆ ಬರಾಕ ಬೇಕು ಅಂತ. ಮುದ್ದಾಂ ತಪ್ಪಿಸ್ದಂಗೆ ಮಾಡ್ತೀನಿ ನೋಡು. ತಗೋ ಊಟ ಮಾಡಿ ಹೇಳು. ಹೊರಗೆ ಎಷ್ಟು ಚಂದ ಬೆಳೆದಿಂಗ್ಲೈತಿ, ಹೊರಗೆ ಬಂದು ಉಣ್ಬಾರ್ದಾ? ಚಂದ್ರಿ ನೋಡು ಗೌಡ, ಎಷ್ಟು ದೊಡ್ಡದಾಗಿ ಮೂಡ್ಯಾನ. ಯಾವುದೋ ಹಕ್ಕಿ ಚೀರ್ದಂಗ ಆಯ್ತಲ್ಲ, ಯಾವ ಹಕ್ಕಿ ಅದು? ಯಾಕ ಮಾತಾಡಬಲ್ಲಿ? ನಾವು ಒಬ್ಬಾಗ ನಾ ಮನೆ ಬಿಟ್ಟು ಬಂದಿದ್ದಕ್ಕ ಸಿಟ್ಟು ಮಾಡ್ಕೊಂಡಿ ಹೊಂದಲ್ಲ ಗೌಡ. ನನ್ನ ಕರುಳು ಬ್ಯಾನಿ ಹ್ಯಾಂಗ್ ಹೇಳಿ ನಿನಗ? ನೀ ಎಷ್ಟಾರ ಗಂಡ್ಸು, ಮಕ್ಕಳು ಬೇಡ ಮನಿ ಬೇಡ ಇದ್ದೇನಂತಿ ಒಂದ ಗೂಗಿ ಹಂಗ. ನಾ ಎಷ್ಟಾರ ಹೆಂಗ್ಸು, ಮಕ್ಕಳಿಂದ ಹ್ಯಾಂಗಿದ್ದೇನು? ಆ ಬಸಣ್ಣನ ತಕ್ಕ ಒಂದು ಗಿಣಿ ಐತಕ್ಕ, ಮಂದಿ ಗಿಣಿ ನಮ್ ಗಿಣಿ ಹೆಂಗ ಅದಾತು? ನಮ್ ಗಿಣಿ ಈಗ ನನ್ ಕಣ್ ಮುಂದೆ ಕಾಣಕತ್ತೈತಿ. ಊಟ ಮಾಡೋದು ಹುಟ್ಟಿಲೇನ ಅಂದ್ರ ಏನ್ ಬಾಗಿ ಏನ ಬಾಗಿ? ಏನ್ ಬಾಗಿ ಬೆಳಕ ಬಿದ್ದೆ ಭಾಳ ದಿನಕ, ಏನ್ ಬಾಗಿ ಬೆಳಕ ಬಿದ್ದೆ ಭಾಳ ದಿನಕ. ಹುಣ್ವಿ ಚಂದ್ರ ಮೂಡಿದಂಗ ಮರತಿಯಕ, ಹುಣ್ವಿ ಚಂದ್ರ ಮೂಡಿದಂಗ ಮರತಿಯಕ. ಕಣ್ಣಿಗೆ ದೀಪ ಹಚ್ಚಿದಂಗ ನಿನ್ನ ಬೆಳಕ, ಕಣ್ಣಿಗೆ ದೀಪ ಹಚ್ಚಿದಂಗ ನಿನ್ನ ಬೆಳಕ. ಏನ್ ಹೆಣ್ಣ ಏನ್ ಬಣ್ಣ ನಡಸು ಸಣ್ಣ, ಏನ್ ಹೆಣ್ಣ ಏನ್ ಬಣ್ಣ ನಡಸಣ್ಣ. ಮಾವಿನ ಹೋಳಿನಂತ ನಿನ್ನ ಕಣ್ಣ, ಮಾವಿನ ಹೋಳಿನಂತ ನಿನ್ನ ಕಣ್ಣ. ಕೈಯ ಮ್ಯಾಲ ಕೈಯ ಹೊಡೆದ ಬಾರ ಕೊಡೋಣ, ಕೈಯ ಮ್ಯಾಲ ಕೈಯ ಹೊಡೆದು ಬಾರ ಕೊಡೋಣ. ಯಾಕೋ ಚಿಲ್ವಾ ಹೆಂಗೈತಿ ಮೈಗ? ಯಾರಂತ ಮಾತಾಡಕತ್ತಿ ಗೊತ್ತಿತ್ತಿಲ್ಲ? ಊರ್ ಗೌಡ್ತಿನ ತರ್ಬಿಸ್ ಕೇಳ್ತಿ, ಮೈ ಮ್ಯಾಗ ಎಚ್ಚರಾಯ್ತೋ ಇಲ್ಲೋ? ಗೌಡೆಲ್ಲ ಇದ್ದಾನೆ ಹೇಳ. ಅಬ್ಬಬ್ಬಬ್ಬಬ್ಬ, ನಿನ್ನ ಸರ್ದಾರ್ ಗೌಡ ಬೇಕಾಗಿತ್ತ? ಊರಾಗೆಲ್ಲರೂ ಬಿದ್ದಿರ್ಬೇಕು, ಹುಡುಕ ಹೋಗ್. ಈ ಕಂಬಳಿ ನಿನ್ನ ಹತ್ತಕ್ಕೆ ಹೆಂಗ್ ಬಂತು? ನಮ್ಮಪ್ಪನ್ ಕೊಂದಾಗ ನನ್ನ ಸಾಯ್ಸಕ 4 ಮಂದಿ ನಾಯಿಗಳನ್ನ ಕಳ್ಸಿದ್ದ. ಅವರೆಲ್ಲ ಹೆದರಿ ಬಂದೂಕ ಕಂಬಳಿ ಬಿಟ್ಟು ಹೋಗ್ಯಾರ. ಇಂಥ ಪುಂಡ ನೀ ಅವನು? ನಿನ್ನ ಹೆಸರೇನ? ನಿನ್ ಕುಲ ಏನ? ನಿನ್ ಗೋತ್ರ ಏನ ಹೇಳ. ಹುಡುಗಿ, ಊರ್ ಬಾಲರಿಗೆಲ್ಲ ನನ್ನ ಹೆಸರು ಬಸಣ್ಣ ಅಂತ ಗೊತ್ತು, ಗರ್ತಿರಿಗೆ ಗೊತ್ತು, ಮ್ಯಾಲ ಮುದುಕಿರಿಗೂ ಗೊತ್ತು. ಗೊತ್ತಿದ್ದು ಗೊತ್ತಿಲ್ಲದವ್ರಂಗ ಹಗರಣ ಮಾಡಬೇಡ. ಕನ್ನಡದಿಂದ ಬಾಯಿ ಬಿಟ್ಟು ಕೇಳ್ತೇನ, ಗುಡಿಸಲಿಗೆ ಒಂದು 4 ಮಾತು ಮಾತಾಡಿ ಹೇಳಿಕೆ ಹಾಕಿ ಹೋಗಂತಿದ್ದೆ ನೋಡ. ಇದು ಯಾದವ ಮಾನಗೇಡಿ ಮೂಲ, ಬಾಯಾಗ ಇಲ್ಲ ತಾಳ, ತಿನ್ನಕ ಇಲ್ಲ ಮೂಳ. ಮುಂದಲಿಂಗ ಮುಂದಲಿಂಗ ಕೊಲ್ಲ ಸುರಿಸಿ ನಗಿತ ನಿನ್ನ ತಾಳ, ಮುಂದಲಿಂಗ
ಗಂಡ ತಾನು ಗಂಡ್ಸಂತ ತೋರ್ಸೋದಕ್ಕ ಊರು ಬಾಲೆರ ಸೇರಿಗಿಡ್ದು ಎಳೆದು ಹೋಗ್ತಾನಲ್ಲ ಅವನ ಅಲ್ಲೇನ ನಿನ್ನ ಗಂಡ. ಸೂಳೆ ಮೀಸಲ ಮುರಿಯೋ ದಿನ ಕಂಬಳಿ ಹೊದ್ದು ಮಲಗಿರ್ತಾನ ಅವನ ಅಲ್ಲೇನ ನಿನ್ನ ಬಾದೂರ. ಹೇಳ್ತಿ 10 ವರ್ಷ ಬಾಯಿ ತಂದ್ರು ಒಂದು ಮಾತಾಡೋ ಗಿಣಿ ತರ್ಲಿಕ್ಕಾಗ್ಲಿಲ್ಲ ಅವನ ಅಲ್ಲೇನ ನಿನ್ನ ಗಂಡ. ಈ ಜನುಮದಾಗ ಏನೈತಿ ಹತ್ತೈತೆ ನಿನ್ನ ಬಾಕಿ ಒಲ್ಲನ್ನ ಬೇಡ ಗತಿ ಕರಕೊಳ್ಳ ನೀಯಾವ ದೊಡ್ಡ ಗತಿ ಕರಕೊಳ್ಳ ನೀಯಾವ ದೊಡ್ಡ ಗತಿ. ಅಲ್ವೇ ಹುಡುಗಿ, 10 ವರ್ಷ ಹಕ್ಕಿ ಬೇಕಂತ ಹಂಬಲಿಸಿ ಹಕ್ಕಿ ಹಾರು ಬಂದು ತೊಡೆಮಕ್ಕರೋ ಸಮಯದಾಗ ಯಾಕೆ ಹಿಂಗ್ ಮಾಡ್ತಿ? ಏನ್ ಮಾಡ್ಲಿ, ಒಂದ್ ಕಡೆ ಹಾಡೋ ಹೋಗಿ ಇನ್ನೊಂದ್ ಕಡೆ ಕಣ್ಣಾಗ ಚೂರಿ ಇಟ್ಕೊಂಡ್ ಗಂಡ ಮಧ್ಯೆ ನೀ ಬಂದ ಯಾಕೆ ಜೀವ ಕೊಡ್ತಿ? ನನ್ನ ಎಡೆಯಾಗಿದ್ದು ಉಣ್ತೀನಿ, ಸುಮ್ಮನೆ ದಾರಿ ಬಿಡ. ಅಲ್ಲ ಹುಡುಗಿ, ಜೋಕುಮಾರನ ಸ್ವಾಮಿ ಪಲ್ಯ ತಂದು ನೀನಾರಂಗ್ ಉಣ್ಸಿದಿ. ಜೋಕುಮಾರನ ಸ್ವಾಮಿ ಪಲ್ಯ ತಿಂದ ಮೇಲೆ ಪುಣ್ಯ ಇಲ್ಲಿ ಪಾಪ ಇಲ್ಲಿ ನೀನ್ ಹಿಡಿದು ಉಣ್ಮೇಲೆ ಇಷ್ಟೆಲ್ಲ ಗರ್ದಿ ಗಮ್ಮತ್ ಆದದ್ದು ನೋಡು. ಜೋಕುಮಾರನ ಸ್ವಾಮಿ ಪಲ್ಯ ಉಂಡು ಈಗ ನೀನು ಬೇಕು ಅಂತಾಗೈತಿ ನೋಡು, ಯೋಚನೆ ಮಾಡು. ಚೀದಂಗಾಯ್ತಲ್ಲ ಅದ ಮಾತಾಡೋ ಗಿಳಿ. ರಾತ್ರಿ ಇಲ್ಲೇ ತಂದಿಟ್ಕೊಂಡಿದ್ದೆ, ಹಾವು ಬಂತು, ಪಂಜರ ಮುರಿತು. ಲಘು ಹೋಗಿ ಏನಾಯ್ತಂತ ನೋಡ. ನಿನಗ ಬೇಡ ಅಂದ್ಮೇಲೆ ಆ ಗಿಣಿ ಇದ್ರೆಷ್ಟು ಬಿಟ್ರೆಷ್ಟು? ನಾ ಎಲ್ ಬೇಡ ಅಂದೆ. ಏನಾಗಿಲ್ಲ ಹೊಂದಲ್ಲ? ಏನಾಗಿಲ್ಲ. ಇದು ಮಾತಾಡ್ತೈತಿ? ನೀ ಇನ್ನೂ ಇದ್ರ ಮಾತು ಕೇಳಿಲ್ಲ? ಇದು ಮಾತಾಡಿದ್ರ ಊರ್ ಬಾಲೆರೆಲ್ಲ ಹಂಗೆ ಬಾಯಿ ತೆಗೆದುಕೊಂಡಿರ್ತಾರ. ಎಂತೆಂತ ಕತಿ ಹೇಳ್ತೈತಿ ಬಸಣ್ಣ. ಇನ್ನ ಈ ಗಿಳಿ ನನಗ್ ಮಾತ್ರ ಮಾತು ಕತಿ ಕೇಳಿಸ್ಬೇಕು ನೋಡ. ಮತ್ತ ಸುವಿ ಸುವಾಲಿ ಸುವಿ 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 ಸುವಿ ಸುವಾಲಿ. ನನ್ನ ನೀನು ನಿನ್ನ ನಾನು ಕಾದುಕೊಂಡು ಕೂತುಕೊಂಡೆ ಆಸೆಯು ತೀರದಿಲ್ಲ ಚಂದಮಾಮ ಬೇಸಾರ ಕಳೆದಿಲ್ವ ಚಂದಮಾಮ. ನನ್ನ ನೀನು ನಿನ್ನ ನಾನು ಕಾದುಕೊಂಡು ಕೂತುಕೊಂಡೆ ಆಸೆಯು ತೀರದಿಲ್ವ ಚಂದಮಾಮ ಬೇಸಾರ ಕಳೆದಿಲ್ವ ಚಂದಮಾಮ. 6 ತಿಂಗಳಾಯ್ತು ತಪ್ಸಾಡಿ ತಿರುಗಿದ್ದಿ ನನಗೆ ಕೋಳಿ. ಇಂದು ಸಿಕ್ಕಿಬಿದ್ದಿ ನಿನ್ನ ನೋಡಿದ್ದಿ ನಾನು ಮಸಾಲ ಹಾಕೊಂಡಿಟ್ಟೀನಿ. ಇನ್ನು ಹಠ ಹಿಡಿಬೇಡ, ನಡಿ ಹೋಗೋಣ. ಮಸಾಲೆ ಹೋಯ್ತಿ ಹೆಂಡತಿ ಮೇಲೆ ಹಾಕ್ಬೇಕು ಹೋಗ. ಇದ ಅಣ್ಣನ ಅಂದಿ, ಇನ್ನೊಮ್ಮೆ ಅಂದರ ದ ಮಸಾಲೆ ನಿನಗೆ ಹಾಕ್ಯಾನು. ನಾ ಹೇಳೋದು ಅದ ನೋಡು, ನನಗ ನೀ ಹಾಕು, ನಿನಗ ನಾ ಹಾಕ್ತೀನಿ. ಇಂದ ಜೀವಂತ ನನ್ನ ಅಂಗೈಯಾಗಿರ್ತಿ, ಇಳ್ದಿದ್ರ ಸತ್ತು ಗೋಲಿಯಾಗೋಗಿರ್ತಿ. ಹೌದು ಅವಯ್ಯ, ಇವೆಂತ ಶೂರ ಇದ್ದಿದ್ದಾನ. ಶೂರ ಬೀಸಿ ತೀರ್ಕೊಳ್ಳ ಕೊಂಡಾಗ್ಯವ. ನೀ ನನ್ನ ಅಂಗೈಯಾಗ ಬಂದ್ಮೇಲ ನಿನಗ ಆಡಾಕಿರ್ಲಿ ಅಂತ ಅಂಗ ಬಿಟ್ಟಿನಿ ಬಾ. ಅವಯ್ಯ ಇವೆಂತ ಧೀರ ಇದ್ದಾನ. ಧೀರ ಬಸಣ್ಣ ಬಂದನ ದೂರ ಸರಿ. ಎಷ್ಟಾ ಚೇಷ್ಟಿ ಮಾಡ್ತಿ, ನಿನಗ ಮೊದ್ಲ ಗೊತ್ತೈತಿ ನಾ ಕಣ್ಣಿಟ್ಟಿದ್ ಯಾವುದು ಬಿಡಾಣಿಲ್ಲ ಅಂತ. ಮತ್ ಓಡ್ಸಾಡ್ತಿ ಕಾಣಬಾರ್ದ. ನಿನ್ ಸಲುವಾಗಿ ಮನಿ ಮಾರ್ಬಿಟ್ಟಿ, ಹೊಲ ಬಿಟ್ಟಿ, ನೆಲ ಬಿಟ್ಟಿ ಲಜ್ಗಡಿಯಾಗಿ ತಿರ್ಗಾಕತ್ತೀನಿ. ಈ ಊರು ಹುಡುಗಿಯರಿಗೆಲ್ಲ ಅದೊಂದು ಬಸ್ಸಣ್ಣನ ಹುಚ್ಚ. ಅವನು ಬೆನ್ನ ಹತ್ತಿ ಏನ್ ಸುಖ ಸುರ್ಕೊಳ್ತಿ? ತಿನ್ನಕ ಕೂಳಿಲ್ಲ, ನಾನು ಹೊಲ ಮಾಡ್ಕೊಂಡು ಬಿದ್ದಾನ. ನಿನಗೇನು ಕೊಟ್ಟಾನ? ನನ್ನ ಬೆನ್ನ ಹತ್ತುವ ಏನು ಬೇಕದನ್ನ ಬೇಡು. ಬೇಕಾದ ಬೇಡ, ದುಡು, ಉಣ್ಣು, ತೊಡು, ತಗ 1000 ರೂಪಾಯಿ ಸಂಸ್ಕಾರ. ಏನ ಕೇಳ ಕೇಳಿಸ್ತೇನ? ಕೇಳಿಸ್ತು. ಹಾಗಂದ್ರ ಬೆನ್ನ ಹತ್ತು ಬಾರಲ್ಲ. ನಿನ್ನ ಬೆನ್ ಹತ್ತಿ ಬಂದರ ನಮ್ಮವ್ವ ನಮ್ಮಪ್ಪ ಏನಂದರು? ಕೇಳಿ ಬಡವರು ಈ ಗೌಡನ ಮುಂದ ಏನಂದಾರು? ಬೆನ್ನ ಹತ್ತು ಬಾ,
ದೊಡ್ಡ ಮಜಲಮ್ಮನೆ ಕಟ್ಟಿಸ್ಕೊಡ್ತೀನಿ. ತೂಗ ಮಂಚ ಮಾಡಿಸಿ ತೂಗ ಹಾಕೊಂಡ್ ದತ್ತಾದ್ರೂ ಇಡ್ತೇನ. ಅದು ಬೇಡ ಅಂದ್ರ ಕಾಜಿನ ಕಪಾಟ ಮಾಡಿಸಿ ಅದ್ರೊಳಗೆ ಇಡ್ತೇನ. ಬೇಕಂದ್ರ ಒಬ್ಬ ಗಂಡನ್ನ ಮಾಡ್ತೇನ. ಗಂಡನ್ ಮಾಡ್ತಿ? ನೀನ್ ಜೋಡಿದ್ಮೇಲೆ ನನ್ನ ಯಾರ್ ಮಾಡ್ಕೊಂಡರು? ನೀ ಏನು ಬಹಳ ಚಿಂತೆ ಮಾಡ್ಬೇಡ. ನಮ್ ಗುರಿಯ ಅದ ನೋಡು, ಅವ್ನ ನಾನು ನಿನಗೆ ಮದ್ವಿ ಮಾಡ್ತೀನಿ. ಹೆಸ್ರು ಗಂಡಂದ, ಹೆಸ್ರು ನಂದ್. ಏನಂತೀ? ಹಾಗಾದ್ರೆ ಗುರಿಯ ಎಲ್ಲದನ ಕರೀಲಿ. ಗುರಿಯ ಗುರಿಯ ಸರಿ ಗೋಪ ಸುಳಿ ಮಗ ಬರಲಿ. ಸುಳಿ ಮಗ? ನಾ ಸುಳಿ ಮಗ ಅದೀನಿ, ಸುಳಿ ಮಗ. ನಾ ನಮ್ಮಪ್ಪ ಹುಡ್ತಾವ ಅಂತ ತಿಳ್ಕೊಂಡಿದ್ದೆ. ನೀವ ಏನ್ರಿ ನಮ್ಮಪ್ಪ ಮತ್ತ? ಮಗನೇ, ಹಾ, ನಾ ಹೇಳಿದ್ದಿಲ್ರಿ ನೀವ ನಮ್ಮಪ್ಪ ಅಂತ. ಯಾಕೆ ಕರ್ದಿಯಪ್ಪ? ಯಾಕಲೇ ಮಗನ ಬಾಳ ನಾಲ್ಗೆ ಉತ್ತ ಬಿಡಾಕತ್ತಿ ರಂಡಿ ಮುಂದ. ಈಕಿ ರಂಡಿ ಅಲ್ರಿ, ನಾನಾ ಈಕಿ ಗಂಡ. ಇನ್ನು ಮದುವೆ ಆಗಿಲ್ರಿ, ನಿಶ್ಚಯ ಕಾರ್ಯ ಎಲ್ಲ ಮುಗ್ದೈತಿ. ನಿನಗ ನಿಂಗೀಗ ಮದುವೆ? ಊರಾಗಿನ ಗಂಡಸರು ನಾವೆಲ್ಲ ಸತ್ತೀವಿ ಅಂತ ತಿಳಿದೇನ? ಯಾಕ ನಾ ಗಂಡಸಲ್ಲೇನ್ರಿ? ನಫಂಗ ಬಾಯ್ ಮಚ್ಚ. ಎಲ್ಲಿ ಇವ್ರ ಸುಳ್ಳಲ್ರಿ? ತಡೀರಿ. ಹೆಂಟ ಇಲ್ಲಿ ಬಾರ. ಗೌಡ್ರಿಗೆ ನಮ್ಮ ಮದ್ವೆ ಆಗಿ ಇನ್ನೂ ಸಂಶಯ ಅಂತೆ. ನನ್ನ ಕಾಲ್ ಬಿಡಿ. ಮನೆ ತುಂಬ ಮಕ್ಕಳು ಹಿಡಿದು ನಗ್ನಗ್ತಾ ಸಾಯುವಂಥವಳು ಆಗು. ನನ್ನ ಉಂಡು ನನಗ ಇದ್ರು ಮಾತಾಡೋಷ್ಟು ಧೈರ್ಯ ಬಂತೇನ? ಈ ಹೆಣ್ಣು ಬಹಳ ಕೆಟ್ಟ್ರಿ. ಇದ್ರ ಹಂತೆ ಹಾಕಿದ್ರ ಮನೆ ಕೆಟ್ಟ ಧೈರ್ಯ ಬರ್ತೈತೆ ಮತ್ತ. ಅದಕ್ಕ ಮದ್ವೆ ಆಗ್ತೇನ್ರಿ. ಅಲ್ಲೇನಾ? ನಗ್ಬೇಡ, ನೀನ್ ಸಿಗ್ತಾ ಆಗ್ತೀನೀಗ. ಬಹಳ ಮಾತಾಡಕ್ಕೆ ನಿನಗೆ ಜೀವ ಬ್ಯಾಸರ ಆಗೈತೇನ? ಆಗಿತ್ತು. ನಿನ್ಗೇನು ಮದ್ವೆ ಆದ್ರ ಬ್ಯಾಸರ ಹೋಗ್ತೈತೆ ಅಂತ ಹೊಲಕ್ಕೆ ಹೋದೆ. ಹೊಲಕ್ಕೆ ಆಕಿನೂ ಬಂದಿದ್ಲು. ನೀವು 6 ತಿಂಗಳಿಂದ ಬಂದೂಕ ಇಟ್ಕೊಂಡು ಚಿನ್ನ ಬೇಳೆ ಇಟ್ಕೊಂಡು ಹುಂಜದಂಗ ಕೂಗೇ ಕೂಗಿದ್ರಿ. ಆಕಿನೂ ತಿರುಗಿ ನೋಡ್ಲಿಲ್ಲ. ಸರಿ ನೋಡೋಣ ಅಂತ ನಾನು ಕೂಗ್ದೆ. ಕೋಳಿ ಸಲಕ್ ಬಂತು. ಗಪ್ ಅಂತ ಹಿಡ್ಕೊಂಡು ಮೈ ಮ್ಯಾಲ ಕೈ ಹಾಕ್ಸಿದ್ರ. ಹೇಳಿ ಬಿಡ್ತಲ್ಲ ನಿಂಗೆ ಅಂತ. ಅದಕ್ಕ ಮದ್ವೆ ಆಗ್ತೇನೆ. ನಕ್ಕೋತ ಹೇಳ್ತೀನಂತ ಸುಳ್ಳಂದ್ರ ಮತ್ತೆ ಖರೆ ನಾ ನಿಶ್ಚಯ ಆಗಿದ್ದೇನ್ರಿ. ಬೇಕಿದ್ರೆ ಕೇಳ್ರಿ ಬಸಣ್ಣನ, ಅವನ ಹಿರಿಯ ಆಗಿದ್ದ. ನನಗ ಬಸಣ್ಣಂದು ಈ ರಂಡಿದು ಗೊತ್ತಾಯ್ತಾ? ಹೌದ್ರಿ, ಬಸಣ್ಣ ಈಗ 6 ತಿಂಗಳಿಂದ ನಿಮ್ ಹೊಲ್ದಾಗ ಮಲಗ್ತಾನ, ಗೊತ್ತೈತ್ರಿ? ನಾಯಿ ಮಗ ನಾನು, ನೀನು ಲುಚ್ಚ. ಗಂಡ ಗೌಡ್ರಿಗೆ ಹಂಗೆಲ್ಲ ಮಾತಾಡ್ಬಾರ್ದು. ಹೌದಲ್ಲ ಗೌಡ, ಬಸಣ್ಣನ ಹಂತಕ್ಕೊಂದು ಗಿಣಿ ಇತ್ತು ನೋಡ್ರಿ. ಅದನ್ನ ಗೌಡ್ತಿ ಕೊಟ್ಟ್ಯಾನಂತ. ಗೌಡ್ತಿ ಅದನ್ನೇನೋ ನುಂಗಿದ್ಲಂತ. ಈಗ ಗೌಡ್ತಿ ಹೊಟ್ಟೆ 3 ತಿಂಗಳಿಂದ ಹಿಂಗಾಗೈತಂತ. ಅಲ್ಲೇನಾ ಹೆಂಡೆ? ನೋಡಿದ್ರೆ ತಿಳಿತೈತಲ್ಲ. ಮಾಡ್ಸ ಮಗ, ನೀನ್ ಕಣ್ಣಾಗ ಒಂದ್ ಕಣ್ಣಿಡಲಿಲ್ಲ. ಈ ಸುದ್ದಿ ಕರೆ ಆದ್ರ ಮಗನ ಮರಿಬೇಡ. ನನ್ನ ನೀನು ನಿನ್ನ ನಾನು ಕಾದುಕೊಂಡು ಕೂತ್ಕೊಂಡ್ರೆ ಆಸೆಯು ತೀರದಿಲ್ವ ಚಂದ ಮಾಮ, ಬೇಸಾರ ಕಳೆಯಗಿಲ್ವ ಚಂದ ಮಾಮ. ನನ್ನ ಗೆಳತಿ ಎಷ್ಟು ಹೊತ್ತು ಹಾದಿ ನೋಡಿದೆ? ಬಸಣ್ಣ, ಯಾಕ ಗೌಡಿಗ ನಮ್ ಸುದ್ದಿ ಎಲ್ಲ ಗೊತ್ತಾಗೈತಿ. ಗೊತ್ತಾದ್ರಾಗ್ಲೇಳು, ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ? ನಮ್ಮ ಮನ್ಯಾಗ ಬಂದಿದ್ರಾತು. ಗೌಡ ನಿನ್ನ ಸುಮ್ಮನೆ ಬಿಟ್ಟಾನು. ಹುಚ್ಚಿ, ಹಾದಿಯಾಗಿ ನಾಯಿ ಬೊಗಳಿದ್ರ ಹಾರಾಡ ನೋಡಿದ್ರೆ ರೆಕ್ಕಿ ಬಡದ್ರ ನಾನು ಸಾಯ್ತೇನಂತ ತಿಳಿದಿ ಏನ? ಗೊತ್ತಾದ್ರಾಗ್ಲೇಳು, ನಿನ್ನ ಗಂಡನ ಪುಣ್ಯತ್ರ ನನಗ್ ಗೊತ್ತಿಲ್ಲ. ನಾ ಒಂದು ಗುಟ್ರ ಹಾಕಿದ್ರ ಬಂದು ಗಚ್ಚಲಿ ಓಡ್ ಹೋಗ್ತಾನ. ನಿನ್ನೆ ನನ್ಗ ಕನಸ್ನ್ಯಾಗ ಏನ್ ಬಿದ್ದಿತ್ತು ಗೊತ್ತೈತಿ? ಏನಾಗ್ತಿತ್ತು? ಕನಸ್ನ್ಯಾಗ ಒಂದ್ ಅಡವಿ ಆಗಿತ್ತು. ಅಡವ್ಯಾಗ ಒಂದ ಗವಿ ಇತ್ತು. ನೀನು ಬಿರ್ಸಿ ಎದಿ ನನ್ನ ನೆಟ್ಟಿನ ಎದಿಯಾಗ ಮೂಡ್ದಂಗ.
ಮೋಡದೊಳಗ ಮಿಂಚು ಹರಿದಾಡ್ದಂಗ ಗಾಳಿ ನಿಂತ್ಕೊಂಡಂಗ ಅನ್ಸಿ ಗವ್ಯಾಗಿಂದನಿ ಏ ಹುಡುಗಿ ಅಂತ ಕೂಗ್ದಂಗಾಯ್ತು. ಅಷ್ಟ್ರಾಗ ಒಂದು ಒಣ ಕೊಳಕ್ ಬಿದ್ರು ಹೋಗಿ ಹಂಗ ಕೂಗ್ದಂಗಾಯ್ತು. ಎಚ್ಚರಾದ್ರ ಗೌಡ ಸೀಳ್ ಹಾಕೊಂಡು ಹೊರಗ ಅಡ್ಡಾಡ್ತಿದ್ದ. ಇದ ನಮ್ ಕಡಿ ಭೇಟಿ ಆಯ್ತಲ್ಲೋ. ದಿನ ನಾ ಹೇಳಿದ್ದೆಷ್ಟು ಚಂದ ಕೇಳ್ತಿದ್ದಿ, ಇಂದ್ಯಾಕ ನನ್ನ ನಂಬವಲ್ಲಿ? ದಿನ ರಾತ್ರಿ ಬೆಳಗಿ ಈ ಮಣ್ಣ ಬೆಳಗಿ ಕಾಣ ನನ್ನ ಕಣ್ಣೆಗಳಿಗೆ ಮುಳುಗೋದು ನನ್ನ ಹ್ಯಾಂಗ್ ನೋಡ್ರಿ. 3 ಮಂದಿ ಎಲ್ಲ ಸೇರಿ ನಿನ್ನ ಇಂದ ಕಡಿಬೇಕಂತ ಮಸಲತ್ ಮಾಡ್ಯಾರ. 500 ಮಂದಿ ಚಾಂಡಾಲನ್ ಕರ್ಕೊಂಡು ಆ ಗೌಡ ನಿನ್ನ ಕಡಿಬೇಕಂತ ಮಾಡ್ಯಾನ. ಲಗು ತಪ್ಪಿಸ್ಕೊಂಡು ಹೋಗೋ. 500 ಮಂದಿ ಚಂಡಾಲರು ಬರ್ಲಿ ಬಿಡ. ಅವ್ರ ಅಷ್ಟ ಏನು ತಾಯಿ ಹಾಲು ಕುಡ್ದವ್ರಲ್ಲ, ನಾ ಏನು ನಾಯಿ ಹಾಲು ಕುಡ್ದು ಬೆಳ್ದವಲ್ಲ. ನೀ ಹಾ ಅನ್ನೋದ್ರೊಳಗ ಅವ್ರ ಮೀಸಿಗೆಲ್ಲ ಮಣ್ಣು ಹಚ್ಚಿ ಕಳಿಸ್ತೇನ. ಅಯ್ಯೋ, ನೀ ಕೆಡ್ಸಿದ ಗಂಡರ್ ಗಂಡಂದ್ರೆಲ್ಲ ರಂಡೇರ್ ಮಿಂಡ್ರೆಲ್ಲ ಕೂಡ್ಕೊಂಡು ಬರ್ತಾರಂತ. ಲಗು ನನ್ ಮಾತು ಕೇಳೋ. ಬರ್ಲಿ ಅವ್ರ ಹೆಂಡ್ರೆಲ್ಲ ನನ್ನ ಮೈ ರುಚಿ ನೋಡ್ಯಾರ. ಈಗ ಅವ್ರ ಗಂಡ್ರೆಲ್ಲ ನನ್ನ ಕೈ ರುಚಿನಾದ್ರೂ ನೋಡೋದ್ ಬೇಡನಾ? ನಾ ಹ್ಯಾಂಗ್ ಹೇಳಿದ್ರೆ ನನ್ ಮಾತು ಕೇಳ್ತಿ? ಇದು ವಾದ ಮಾಡೋ ವ್ಯಾಳ ಅಲ್ಲೋ. ನೀ ಏನ ಹೇಳಿದ್ರು ನಾ ಇಲ್ಲೇ ಇರೋ. ನಿಂಗೆ ಧೈರ್ಯ ಹಾಕಿದ್ರ ನೀನ ಬಸಣ್ಣ ಅಲ್ಲಿ ನೋಡು, ಕೊಳ್ಳೆ ಬೆಳಕ್ ಕಂಡಂಗಾಯ್ತು. ಅವ್ರು ಇಲ್ಲೇ ಬರಾಕತ್ತಾರ ಅನ್ಸುತ್ತೆ. ನೀ ಲಗು ಹೋಗೋ. ಅದ ಕೊಳ್ಳಿದೆ ಮಕ್ಕಣ. ಆರ್ತಿ ಬೆಳಗಾಕ ಹುಣಸಿ ಮರಕ್ಕೆ ಆರ್ತಿ ಬೆಳಗಾಕ ಇಲ್ಲೇ ಬರ್ತಾವು. ಅದು ಕೊಳ್ಳಿದ್ಯಪ್ಪ ಅಲ್ಲೋ. ಕೊಲೆಗಡಕ್ರು ನೋಡು ಹ್ಯಾಂಗ ಬೋರಾಡಕತ್ತಾರು. ಲಗು ತಪ್ಪಿಸ್ಕೊಂಡು ಹೋಗೋ. ಹೌದಲ್ಲ, ಅಲ್ಲಿ ಅಲ್ಲಿ ಕೊಳ್ಳಿ ಕಾಣಿಸ್ತಿಲ್ಲ. ನೀನ್ ಆ ಕಡೆ ಓಡ್ ಹೋಗು. ನೀನ್ ಬಿಟ್ಟ ನಾ ಹ್ಯಾಂಗ್ ಹೋಗ್ಲಿ? ಗಿಣಿ ಇದ್ದಲ್ಲಿ ನಾ ಇದ್ದೇನೆ. ನೀ ಓಡ್ ಹೋಗು. ಇಲ್ಲ, ಓಡೋದಾದ್ರ ಇಬ್ರ ಕೂಡಿ ಓಡೋಣ. ಹೋದ್ರ ನನ್ ಜೀವ ನೀನ್ ಜೊತೆಗ ಹೋಗ್ಲಿ. ನಮ್ಮಿಬ್ರು ಜೀವಕ್ಕಿಂತ ಗಿಣಿ ಜೀವ ಮುಖ್ಯ ಆಗೇನು? ನೀ ಓಡ್ ಹೋಗಿ ಗಿಣಿ ಜೀವ ಉಳಿಸೋದ್ ಬಿಡ್ತಿ. ಏನೇನೋ ಮಾತಾಡ. ಮತ್ತದ ಹೋಗು ಅನ್ನಲ್ಲ. ನನ್ನ ಹೊಟ್ಟೆಯಾಗಿ ನನ್ನ ಮರ್ತಾಳ. ಇಡಿ ಬಡಿ ಒಡಿ ಇಡಿ ಬಡಿ ಅವರಿಗೆ 1000 ಕೈಗಳು ಹಿಡಿದ ಕಡ್ದಾರ ಎಳಿದೇವರನ್ನ ಸ್ವಾಮಿ ಜೋಕುಮಾರನ್ನ 1000 ಕೈಗಳು ಕೈಗೊಂಡ ಕೊಡಲಿ ಕುಡುಗೋಲು. 1000 ಕೈಗಳು ಕೈಗೊಂಡ ಕೊಡಲಿ ಕುಡುಗೋಲು. ಹೊಡೆದ ಕೊಂದಾರ ಎಳೆದೇವರನ್ನ ಸ್ವಾಮಿ ಜೋಕುಮಾರನ್ನ ಕೊಂದರ ಹೋಗದಾರೋ ಸ್ವಾಮಿನ ಕಡದಾರ ಹೋಗದಾರೋ. ಕೊಂದರ ಹೋಗದಾರೋ ಸ್ವಾಮಿನ ಕಡದಾರ ಹೋಗದಾರೋ. ಭಕ್ತರ ಹರಿದಾರೋ ಹೊಳಿ ಹಳ್ಳ ತುಂಬಿ ಹೊಳಿ ಹಳ್ಳ ತುಂಬಿ ಎತ್ತರವಿದ್ದಲ್ಲಿ ಬೆಳೆಗಳು ಎದ್ದಾವೋ. ಎತ್ತರವಿದ್ದಲ್ಲಿ ಬೆಳೆಗಳು ಎದ್ದಾವೋ. ಮಣ್ಣಲ್ಲ ಹಸಿರ ತುಂಬಿ. ಮಣ್ಣಲ್ಲ ಹಸಿರ ತುಂಬಿ. ಸುವೀಪ ಸುಂದರ
ಸ್ವಾಮಿ ಸುವೇದ ಚಂದ್ರೀರ ಶ್ರೀವಾರಯ್ಯ ಜೋಕುಮಾರ ಸ್ವಾಮಿ ಶ್ರೀವಾರಯ್ಯ ಜೋಕುಮಾರ ಸ್ವಾಮಿ ಶ್ರೀವಾರಯ್ಯ ಜೋಕುಮಾರ ಸ್ವಾಮಿ. ಈಗ ಪಾತ್ರ ಪರಿಚಯ. ತಾವಿದರಿಗೂ ನೋಡಿದ ನಾಟಕ ಚಂದ್ರಶೇಖರ್ ಕಂಬಾರರ ಜೋಕುಮಾರ ಸ್ವಾಮಿ. ಪಾತ್ರಧಾರಿಗಳು ಅವರೇ ತಮ್ಮ ಹೆಸರು ಪಾತ್ರ ಹೇಳ್ಕೊಳ್ಬೇಕಾಗಿ ವಿನಂತಿ. ಪಾತ್ರ ಯೋಗೇಶ್, ಯಶವಂತ್, ಅಶೋಕ್, ಪವಿತ್ರ, ರಾಕೇಶ್, ಕಾಂತಕುಮಾರ್, ಅಮ್ರೋಜ್, ಚೇತನ್, ಪೂರ್ಣಿಮಾ ಪವಾರ್, ಪೂರ್ಣಿಮಾ, ವರಲಕ್ಷ್ಮಿ. ಈ ನಾಟಕದ ನಿರ್ದೇಶಕರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಆದಿತ್ಯ ಪ್ರಭು ಅವರು. ಬೆಳಕಿನಲ್ಲಿ ನಾಗರಾಜ್ BN. ಸಂಗೀತ ಸಹಕಾರ ಪುನೀತ್. ಗಾಯನದಲ್ಲಿ ಯೋಗಾನಂದ್ ಹಾಗೂ ಅರುಣ್. ಪುಷ್ಪ ಮೋಹನ್ ರವರು. ಸಂಗೀತ ನಿರ್ವಹಣೆ R. ರಾಮಮೂರ್ತಿ. ಈ ಎಲ್ಲ ಕಲಾವಿದರಿಗೂ ತಾವು ದಯಮಾಡಿ ಜೋರು ಒಂದು ಚಪ್ಪಾಳೆ ಮೂಲಕ ಅವರಿಗೆ ಪ್ರೋತ್ಸಾಹಿಸಬೇಕು ಅಂತ ಕೇಳ್ತಾ ಇದ್ದೀನಿ. ಒಂದು ಒಳ್ಳೆ ಹೊಸ ಪ್ರತಿಭೆಗೆ ತಾವೆಲ್ಲರೂ ಸಹಕರಿಸಬೇಕು ಮತ್ತು ನಿಮ್ಮ ಸಹಕಾರ ಈ ತಂಡದ ಮೇಲೆ ಸದಾ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಒಬ್ಬ ಕಲಾವಿದರಿಗೆ ಸಿಗುವಂತಹ ಒಂದು ಚಪ್ಪಾಳೆನೇ ಅವರಿಗೆ ಪ್ರೋತ್ಸಾಹ. ಮತ್ತೊಮ್ಮೆ ಇನ್ನೊಮ್ಮೆ ಜೋರು ಚಪ್ಪಾಳೆಯನ್ನು ಹೊಡೆದು ಅವರಿಗೆ ಹುರಿದುಂಬಿಸ್ಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.